ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸದಾನಂದ ಮಾಸ್ತರ್ ಭೈರಿ ದೇವರಕೊಪ್ಪ. ಇವತ್ತಿನ ವಿಶೇಷ ಸಂದರ್ಶನ ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿ ತಾಲೂಕಿನ ತಾರಿಹಾಳ ಗ್ರಾಮದ ಪ್ರಸಿದ್ಧ ಭಜನಾ ಗಾಯಕರಾಗಿರ್ತಕ್ಕಂಥ ಈರಣ್ಣ ಮಾಸ್ತರ್ ಪೂಜಾರ್ ಅವರೊಂದಿಗೆ. ಬನ್ನಿ ಈರಣ್ಣ ಮಾಸ್ತರ್ ಸಂದರ್ಶನವನ್ನು ನೋಡ್ಕೊಂಬರೋಣ. ನಮಸ್ಕಾರ ರೀ. ನಮಸ್ಕಾರ ರೀ. ನಮಸ್ಕಾರ. ಇಲ್ಲಿ ಈರಣ್ಣ ಮಾಸ್ತರ್ ಭಜನೆ ಮಾಡ್ತಾರಲ್ಲ, ಇದ ಗುಡಿ ಅಲ್ರಿ? ಮಾಡ್ತಾರೆ. ಓಹೋ. ಇಲ್ಲಿ ಮನೆಯಲ್ಲಿ ಬರ್ತೈತ್ರಿ ಅವ್ರದ್ದು? ಇಲ್ಲೇ ಬರ್ತೈತ್ರಿ, ಒಳಗೆ ಈ ಕಡೆ ಅಲ್ರಿ? ಈ ಕಡೆ ಐತ್ರಿ. ಮಾಸ್ತರ ನಮಸ್ಕಾರ ರೀ. ನಮಸ್ಕಾರ ರೀ. ಬರೀ ಬಂದ್ರಿ? ಬರ್ರಿ, ಆ ಕಡೆ ನಿಮ್ಮ ಮನೆ ಕಡೆ ಹೊಂಟಿದ್ದೆ. ಹಾ. ಇವತ್ತ ನಿಮ್ದು ಸಂದರ್ಶನ ನೋಡ್ರಿಪ್ಪ. ಹೌದ್ರಿ? ನೋಡ್ರಿ, ಏನ ಎದ್ರ ಬಗ್ಗೆ ರೀ ಇದು? ಏನಿಲ್ಲ, ಒಂದ್ ಕಲಾವಿದರ ಬಗ್ಗೆ, ಒಂದ್ ಸಾಧಕರನ್ನ ಗುರುತಿಸೋಣ ಅನ್ನುವಂತ ಒಂದು ವಿಚಾರದಾಗ ಅದಕ್ಕೆ ಎಲ್ಲಾ ಸಾಧಕರನ್ನು ಅವಕಾಶ ಸಿಕ್ಕಾಗ ಎಲ್ಲಾರನು ಒಂದ್ ಸಂದರ್ಶನ ಮಾಡ್ಬೇಕಂತೇಳಿ ಮಾಡಕತ್ತೇವೆ. ಒಳ್ಳೆ ವಿಚಾರಪ್ಪ, ತಮಗ್ ಧನ್ಯವಾದ. ಯಾಕಂದ್ರೆ ಇಂತಾದ್ರ ಒಂದ್ ಕಲೆ ನೀವು ಬೆಳೆಸಾಕತ್ತೀರಿ ಅಂದ್ರ ಈಗ ತಮಗೂ ಸಹಿತ ಒಂದು ಒಳ್ಳೆ ಒಂದ್ ಶ್ರೇಯಸ್ ಸಿಗ್ತೈತಿ ಇದ್ರೊಳಗ. ಇಲ್ರಿ, ಎಲ್ಲಾರು ಸಪೋರ್ಟ್ ಮಾಡಿದ್ರೆ ಮಾತ್ರ ಇಂಥವೆಲ್ಲ ಯಶಸ್ವಿ ಆಗ್ತಾವ. ಒಳ್ಳೇದ್. ನೀವು ಇಂತ ಕಲಾವಿದರನ್ನ ಗುರುತಿಸಿ ಏನ್ ಮಾಡಾಕತ್ತೀರಲ್ಲ, ಇದು ಒಳ್ಳೆ ವಿಚಾರ. ಆಯ್ತ, ಇಲ್ಲಿ ಗುಡಿ ಒಳಗನ ಇದನ್ ಮಾಡ್ಬಿಡುತ್ತ. ಬರ್ರಿ, ಓಕೆ. ಬರ್ರಿ ಹಂಗ. ಈಗ ನೀವು ಭಜನೆ ಮಾಡೋ ಗುಡಿ ಇದಲ್ರಿ? ಇದರಿ, ಇಲ್ಲೇ ಮಾಡ್ತೇವ್ರಿ. ದೇವಸ್ಥಾನ ಬಾಳ ಹಳೇದಲ್ರಿ? ಬಾಳ ಹಳೇದ್ರಿ. ಈಗ ಮತ್ತೆ 2012ರಾಗ ಇದೊಂದ್ ಕಾರ್ಯಕ್ರಮ ಮಾಡ್ಯಾವ್ರಿ. ಇದೊಂದ್ ಗರ್ಭಗುಡಿದ ಇದನ್ನ ಇಲ್ಲಿ ಒಂದು ಕಲ್ಲಿನ ಮಡಿಗೆದ ಕಾರ್ಯಕ್ರಮ ಮಾಡ್ರಿ. ಈಗ ದೇವಸ್ಥಾನ ಆತ, ಮುಂದ ಸಭಾಭವನ ರೆಡಿ. ಇದ ವರ್ಷ ಜಾತ್ರೆ ಆಗ್ತೈತೇನ್ರಿ? ಪ್ರತಿ ವರ್ಷ ಜಾತ್ರೆ ಆಕತ್ರಿ. ಫೆಬ್ರವರಿ ಟೈಮ್ದಾಗ ಶಿವರಾತ್ರಿ ಆಗಿ ಮೊದಲೇ ಸೋಮವಾರ ನಮ್ ಕಲ್ಮೇಶ್ವರನ ಜಾತ್ರೆ. ಶಿವರಾತ್ರಿ ಆಗಿ ಮೊದಲೇ ಸೋಮವಾರ. ಅದ ಯಾವ ತಾರೀಖರ ಬರ್ಲಿ, ಯಾವ್ದೋ ಬರ್ಲಿ, ವಾರ ನಮ್ದು ಫಿಕ್ಸ್. ಮೊದಲನೇ ಸೋಮವಾರ ಬಂತಪ್ಪ ಅಂತ ಜಾತ್ರೆ ಮಾಡ್ರಿ. ಬರ್ರಿ. ಇಲ್ಲ ಕುಂದ್ಬಿಡ್ತಾರೆ. ಇಲ್ಲೇ ಎಲ್ಲ ನಾವು ಇವನ್ ತಗೊಂಡ್ಬಿಟ್ರಿ ಬೇಕಾರ. ಕಿರಣರ ಇವೇನ್ರಿ ಇವು ಮೊದಲು ನಾವೆಲ್ಲ ಸವಾಲ್ ಭಜನೆ ಮಾಡಿದ್ವಲ್ರಿ, ಅವಾಗೆಲ್ಲ ಒಂದು ಮೆಡ್ಲ್ ತಗೊಂಡ್ ಬಂದಿದ್ವಿ ಭಜನಿ ಒಳಗ. ಬರಾಬರಿ. ಅವ್ ಒಂದೇ ಊರ್ದು ಒಂದೇ ಕಡೆದ್ದು ಅಲ್ಲ, ಹಲವಾರು ಊರಿನೂ ನಾವ್ ಎಲ್ಲೆಲ್ಲ ಕರಲ್ ಭಜನೆ ಇಟ್ಟಿದ್ರಲ್ಲ, ಅಲ್ಲೆಲ್ಲ ತಗೊಂಡ್ ಬಂದಿದ್ವು. ಅಡ್ಡಿಲ್ಲ. ಹೊಳ್ಳಿ ದೇವಸ್ಥಾನದ ಟ್ರಸ್ಟ್ ಕಮಿಟಿ ಕಾರ್ಯದರ್ಶಿ ನಾನು. ಅಲ್ಲಿ ಈಗ ಒಂದ್ ಇದನ್ ಮಾಡಿದ್ವಿ, ಕಮಿಟಿಗೆ ಒಂದ್ ಇದನ್ ಮಾಡ್ಕೊಂಡು ಅಡ್ಡಿಲ್ಲ.
ಬಟ್ ಸಮಾಜ ಸೇವೆ ಸೋಷಿಯಲ್ ವರ್ಕ್ ಎಲ್ಲ ಬರ್ರಿ ಕಿರಣರ. ಹ್ಞೂ ಈಗ ನೀವು ಈ ಭಜನಾ ರಂಗಕ್ಕೆ ಬರ್ಬೇಕಾದ್ರೆ ನಿಮ್ಗೆ ಹೆಂಗ ಆಸಕ್ತಿ ಬಂತ, ಅಥವಾ ನಿಮ್ಮ ಮನೆಯೊಳಗೆ ಹಿರಿಯರು ಯಾರಾದ್ರ ಮಾಡ್ತಿದ್ರ ನಾ ಭಜನಾ ಅಂತೇಳಿ? ಇಲ್ಲ, ನಮ್ಮ ಮನಿಯೊಳಗಂತೂ ಅವ್ರು ಯಾರು ಮಾಡಿಲ್ಲ, ಕಲಾವಂತರು ಯಾರು ಇಲ್ಲ ನಮ್ಮ ಮನಿಯೊಳಗೆ. ನಮಗೇನು ಸಣ್ಣಂದಿರ್ತ ಒಂದು ಆಸಕ್ತಿ. ನಾ ಭಜನಿ ಒಳಗ್ ಬರ್ತಿದ್ದೆ ಅವಾಗ. ಅವ್ರು ಹಿಂದ ತಾಳ ಹಾಕೊಂತ ಹಿರಿಯರ ಜೊತೆಗೆ ತಾಳ ಹಾಕೊಂತ ಸುಮ್ ಕುಂದಿರ್ತಿದ್ದೆ. ಅದ ಹಂಗ ಅವ್ರ ಜೊತೆಗೆ ಹಂಗ ಒಡನಾಟ ಹಾಕೊಂತ ಸ್ವಲ್ಪ ಹಂಗ ಪೆಟ್ಟಿಗೆ ಬಾರ್ಸೋದು, ಡಗ್ಗ ಬಾರ್ಸೋದು, ಹಿಂಗ್ ತಾಳ, ಆಮೇಲೆ ಒಂದೊಂದ್ ಪದ ಹೇಳೋದು, ಹಿಂಗ್ ಮಾಡ್ತಾ ಮಾಡ್ತಾ ಬಂದ್ವಿ. ಒಂದ್ ಸ್ವಲ್ಪ ದಿವಸ ಆದ್ಮೇಲೆ ಮತ್ತೊಂದಿಟ್ಟು ಯುವಕರ ಟೀಮ್ ಆತ. ಆ ಯುವಕರ ಟೀಮ್ ಇದ್ದ ಟೈಮ್ದಾಗ ನಮ್ಮೂರ್ ಬಾಜು ಒಂದ್ ಊರಾಗ ಸವಾಲ್ ಭಜನೆ ಇಟ್ಟಿದ್ರು, ಕುರುಣಕೊಪ್ಪ ಅಂತೇಳಿ. ಅಲ್ಲೇ ನಮ್ಮ ಚಂದ್ರು ಮಾಸ್ತರ್ ಲಮಾನಿಗೆ ಮತ್ ಶಾನ್ವಾಡ್ ಮಾಸ್ತರ್ಗೆ ಭಜನೆ ಇತ್ತು ಅಲ್ಲಿ. ಆ ಇದ್ದ ಟೈಮ್ದೊಳಗ ಅಲ್ಲಿ ಬಹಳ ಹೊತ್ತು ಹುರುಪಿನಿಂದ ನಡೆದಿತ್ತು ಅದ್ ಭಜನೆ. ನಮ್ಮೂರಾರು ನನ್ನ ಕರ್ಕೊಂಡ್ ಹೋಗಿದ್ರು ನೋಡಾಕ. ಅದೊಂಥರ ನನ್ಗ್ ಮನಸ್ಸಿಗೆ ಪರಿಣಾಮ ಆಗಿ ನಾನು ಇವನ್ ಜೊತೆಗೆ ಭಜನೆ ಮಾಡ್ಬೋದು ಏನೋ ಅಂತೇಳಿ ನಾ ಅವತ್ತ ಹಂಗ ತಲೆಯಾಗಿ ಇಟ್ಕೊಂಡ್ ಬಂದಿದ್ದೆ. ಹಂಗಾರೆ ಇವನ್ ಜೊತೆಗೆ ನಾನು ಮಾಡ್ಬೋದು ನಾ ಭಜನೆ, ಚಂದ್ರು ಮಾಸ್ತರ್ ಕೂಡ. ಅವಾಗ ಹಂಗ ಸಂಕಲ್ಪ ಒಂದ್ ಮನ್ಯಾಗ ತಲೆಯಾಗ ಬಂತಲ್ಲ, ಅಲ್ಲಿಂದ ನಾವು ಬಂದ್ ಹಂಗ ಅದನ್ನ ರೂಢಿ ಮಾಡ್ಕೊಂತ ಭಜನೆ ಪ್ರಾಕ್ಟೀಸ್ ಮಾಡ್ಕೊಂತ ಆಮೇಲೆ ಏನಾಯ್ತು, ಬರ್ತಾ ಬರ್ತಾ ನಾವು ಹೆಬ್ಬಳ್ಳಿ ಪದ ಅವ್ನ ಇವ್ನ ಹಾರುತ್ತಿದ್ವಲ್ಲ, ಅದು ಸವಾಲ ಜವಾಬಿಗೆ ನಡಿಲಿಲ್ಲ. ಬಟ್ ಏನ್ ಮಾತು, ನಾವ ಸ್ವಂತ ಒಂದ್ ಸಾಹಿತ್ಯ ಮಾಡೋನಿಲ್ಲ ಅದಕ್ಕಂತ ಹೇಳಿ ನಾವಾಗಿನ ಬುಕ್ ಓದೋದು, ಪುರಾಣ ಓದೋದು, ಆಮೇಲೆ ಇಂತ ಇತಿಹಾಸ ಓದೋದು, ಆಮೇಲೆ ಅದ್ರ ಬಗ್ಗೆ ಒಂದು ನೋಟ್ ಮಾಡೋದು, ಆಮೇಲೆ ಹಾಡ ಬರೆಯೋದು, ಪ್ರಶ್ನೆ ತೆಗೆದು, ಈ ಟೈಪ್ ಎಲ್ಲ ನಾವು ಅದನ್ನ ಮಾಡ್ಕೊಂಡು ಹಂಗೆ ಹಂತ ಹಂತವಾಗಿ ಒಬ್ಬರ ಜೊತೆಗೆ ಭಜನೆ ಮಾಡೋದು, ಇನ್ನೊಬ್ಬರ ಜೊತೆಗೆ ಭಜನೆ ಮಾಡೋದು, ಹಿಂಗ್ ಮಾಡ್ತಾ ಮಾಡ್ತಾ ಕಡೆ ಲಾಸ್ಟಿಗೆ ನಮ್ಗ ಚಂದ್ರನು ಸಿಕ್ಕ. ಅವನ ಜೊತೆಗೂ ಭಜನೆ ಮಾಡಿ ಯಶಸ್ವಿ ಆತು. ಅವನ್ನ ನಮ್ ಕೈಯಾಗ ಸಿಗುವಂತ ಲೆಕ್ಕಕ್ಕೂ ಮಾಡಿದ್ವಿ ಅವನ್ನ. ಹಿಂಗಾಗಿ ಕೆಲವೊಂದ್ ಸಂದರ್ಭದಾಗ ನಮಗ ಅವ್ರಿಗೆ ಬಾಳ ಫೈಟ್ ಆದ್ವು ಭಜನಿ ಒಳಗ. ಹಿಂಗಾಗಿ ಚಂದ ಆತ. ಹಲವಾರ ಗ್ರಾಮದೊಳಗ ನಾವು ಭಜನಿ ಮಾಡಿದ್ವಿ. ಆ ಭಜನಿ ನೆನಪಿಗಾಗಿ ಅವು ಮೆಡ್ಲ್ ನಮಗ ಸಿಕ್ಕಾವ. ಅಲ್ಲೇನ್ ಭಜನಿಗೆ ಹೋಗಿದ್ವಲ್ಲ, ಅಲ್ಲಿಂದ ನಾವು ತಂದಂತ ಒಂದು ನೆನಪಿನ ಕಾಣಿಕೆ. ಆಮೇಲೆ ಅದ್ರೊಳಗನು ಸಾಕಷ್ಟು ಪ್ರಥಮ ಫಸ್ಟ್ ಪ್ರೈಸ್ ಅದಾವ, ಸೆಕೆಂಡ್ ಅದಾವ, ಮತ್ತೆ ಭಾಗವಹಿಸಿದಾಗ ನೆನಪಿನ ಕಾಣಿಕೆನು ಕೊಟ್ಟಿಲ್ಲ. ಈಗ ನೀವು ಭಜನಾ ಏನ್ ಮಾಡಿ ನಾವು ಅದನ್ನ ಅಲ್ಲೇ ಬಿಟ್ಟು ಬಂದ್ಬಿಡ್ತೇವೆ ಮರ್ತ. ಆದ್ರೆ ಇವ ಎಲ್ಲ ನೆನಪು ಮುಂದಿನ ಪೀಳಿಗೆಗೆ ಇವ ಗುರುತ, ಇವ ಒಂದು ನೆನಪು. ಹೌದು. ಆಮೇಲೆ ಈಗ ನೀವು ಯಾವ್ಯಾವ ಹಳ್ಳಿ ಒಳಗ ನೆನಪ ಐತೇನ್ರಿ ನಿಮ್ಗೆ ಭಜನೆ ಮಾಡಿದ್ದ? ಐತ್ರಿ. ಇಲ್ಲಿ ಕುರ್ನಕೊಪ್ಪದಾಗ ಮಾಡೇವಿ, ಗಾಮನಗಟ್ಟಿ ಒಳಗ್ ಮಾಡೇವಿ, ಕೌಲ್ಗಿರಿ ಒಳಗ್ ಮಾಡೇವಿ, ಆಮೇಲೆ ಇತ್ತಾಗ ಹಾನಗಲ್ ಸೈಡ್ ಮಾಡೇವಿ, ಅಲ್ಲಿ ಚಿಕ್ಕ ಬಾಸೂರ ಅಲ್ಲಿ ಮಾಡೇವಿ. ಸಾಕಷ್ಟು ಕಡೆ ಮಾಡಿರಿ, ಹಲವಾರು ಗ್ರಾಮದೊಳಗ್ ಮಾಡೇವಿ ಬಾಳ. ಆಮೇಲೆ ಈಗ ನೀವು ಭಜನಾ ಮಾಡುವಾಗ ಆಮೇಲೆ ಈ ಸದ್ಯಕ್ಕೆ ಏನ ವ್ಯತ್ಯಾಸ ಅನ್ಸ್ತೈತಿ ನಿಮ್ಗೆ? ಬಾಳ ಫರಕ್ ಐತ್ರಿ. ನಾವೆಲ್ಲಾ ಮಾಡೋ ಟೈಮ್ದಾಗ ಭಜನಿ ಒಳಗ ಅವಾಚ್ಯ ಶಬ್ದ ಅನ್ನೋದು ಲೇ ಅಂದ್ರ ನಮಗೊಂಥರ, ನಮಗ ಮೈ ಒಂಥರ ಈಗ ಅನಿಸ್ತಿತ್ತು, ಏನ್ಪಾ ಭಜನೆ ಹಿಂಗ ಅಂತಾರಲ್ಲ ಅಂತೇಳಿ. ಈಗ ಅದೆಲ್ಲ ಕಾಮನ್ ಆಗ್ಬಿಟ್ಟೈತೆ ಅವ್ರಿಗೆ. ಅದ್ ಒಂದೇ ಅಂತಲ್ಲ, ಹಲವಾರು ಶಬ್ದಗಳು ಬರ್ತಾವ ಅದ್ರೊಳಗ. ಅದ ಕೇಳೋರ್ಗೆ ಅದು ಹುರುಪ್ ಬರಾತೈತಿ, ಭಜನಿ ಮಾಡೋರ್ಗೆ ಹುರುಪ್ ಬರಾತೈತಿ. ಅದ್ ಯಾವ ರೀತಿ ಹುರುಪ್ ಬರಾಕತೈತಿ ಅನ್ನೋದು ಯಾರಿಗೆ ಅರ್ಥ ಇಲ್ಲ. ಆದ್ರೆ ಈ ಪುಣ್ಯ ಕಥೆಗಳು ಅಥವಾ ಈ ದೇವಾನು ದೇವತೆಗಳನ್ನ ನಾವು ಅವಾಚ್ಯ ಶಬ್ದದಿಂದ ನಾವು ಬೈತೇವಂದ್ರೆ ಅದು ಒಂಥರ ಪಾಪ. ಇದು ನಮ್ ಹಿಂದೂ ಸಂಸ್ಕೃತಿನೂ ಅಲ್ಲದು. ಅದಕ್ಕ ಅದನ್ನ ಅಂತ ಬ್ಯಾನ್ ಮಾಡಿ ಈಗೇನು ಚಾರಿತ್ರಿಕವಾಗಿ ಅವ್ರು ಬೇಕಾದ ಹಾಡ್ಬೋದು, ಆ ಇತಿಹಾಸ ಇಟ್ಕೊಂಡು ಹಾಡ್ಲವ್ರ. ಅದನ್ನ ಬಿಟ್ಟು ಅವನೊಬ್ಬನ ಕೀಳ್ ಮಾಡಿ ಅವ್ನ ಬಾಯಿಗೆ ಬಂದಂಗ ಬೈಯೋದು ಆಗ್ಲಿ ಮಾಡೋದು ಪಾಪ ಅದು. ಅಂತ ಅದೆಲ್ಲ ಮಾಡಬಾರ್ದಂತೇಳಿ ನನ್ನ ಒಂದು ಅನಿಸಿಕೆ. ಈಗ ಅವ ಎಲ್ಲ ಪುರಾಣ ಓದಿ ಮಾಡ್ತಾರ ಅಂದ್ರು ಸಹಿತ ಅದ್ರೊಳಗನ್ನ ಒಳ್ಳೇದನ್ನ ಮಾಡಿ ಅದ್ರ ಬಗ್ಗೆ ಒಳ್ಳೇದ್ ಏನೈತಿ ಅನ್ನೋದು ಜನಕ್ಕೆ ತಿಳಿಸಿನೂ ಮಾಡ್ಬೋದು ಅದ್ರೊಳಗ. ಹೌದೌದೌದು. ಅಂದ್ರೆ ಜನಕ್ಕೆ ತಿಳುವಳಿಕೆ ಕೊಡ್ಲಿ, ಅದರಿಂದ ಜನರು ಜಾಗೃತ ಮಾಡ್ಲಿ. ಬಟ್
ಅತಿ ನಾವು ಹೀನಾಯವಾಗಿ ಅವ್ರ ನಿಂದಿಸಿ ಅಥವಾ ಅವಾಚ್ಯ ಶಬ್ದಗಳಿಂದ ನಾವು ಹಾಡೋದಾಗ್ಲಿ ಅದನ್ನ ಮಾಡಿದ್ರೆ ಅದೊಂಥರ ಬಹಳ ನಾವು ನಮ್ಮ ಸಂಸ್ಕೃತಿ ನಾವ ಹಾಳು ಮಾಡದಂತ ಲೆಕ್ಕ ಅದ್ರೊಳಗ್ ಬರ್ತೈತೆ ಅಂತ ಹೇಳಿ ಅಂತ ಮಾಡಬಾರ್ದು. ಯಾರೋ ಇರ್ಲಿ ಇವತ್ತು ಒಳ್ಳೆಯ ಚಾರಿತ್ರಿಕವಾಗಿ ಹಾಡ್ಲಿ ಅವ್ರು. ಇವತ್ತು ಬೇಕಾದ ಪುರಾಣದೊಳಗ ವಿಷಯಗಳು ಬಹಳ ಬರ್ತಾವ, ಅವನ್ನೆಲ್ಲ ಅವ್ರು ಬೇಕಾದ್ ಮಾಡ್ಬೋದು, ಬೇಕಾದಂಗ ಹಾಡ್ಬೋದು. ಅದನ್ನ ಬಿಟ್ಟು ನಾವು ಅವಾಚ್ಯ ಶಬ್ದದಿಂದನ ಹಾಡಿದ್ರ ಅದ್ರೊಳಗೆ ನಾವು ಬೆಳಿತೀವಿ ಅನ್ನುವಂಥದ್ದನ್ನ ನಾವು ಇಟ್ಕೊಂಡ್ ಮಾಡಕ್ ಹೋದ್ರೆ ಅದ್ ನಮ್ಮ ಹಿಂದೂ ಸಂಸ್ಕೃತಿ ನಾವಾಗೆ ಹಾಳು ಮಾಡ್ದಂಗ ಆಕೈತೆ ಅಂತ ನನ್ನ ಅನಿಸಿಕೆ. ಕರೆಕ್ಟ್. ಯಾಕಂತಂದ್ರೆ ನಾವು ನೋಡ್ತೀವಿ ಮೊದಲು ಭಜನೆ ಮಾಡಿದವ್ರ ಬಹಳಷ್ಟು ಜನ ಈಗ ಬ್ಯಾಡ್ ಪಾಯ್ದಂತಾರ ಅವ್ರ. ಹೌದು. ಯಾಕಂತಂದ್ರ ನೀವ್ ಹೇಳಿದ್ರಲ್ಲ ಇವ ವಿಚಾರ. ಹೌದು. ಯಾಕಂದ್ರ ಈಗ ನೀವ್ ಹೇಳ್ದಂಗ ಹೊಸ ಪೀಳಿಗೆ ಮಾಡಕತ್ತಾರ, ಆಮೇಲೆ ಅದನ್ನ ಕೇಳಕ್ಕೂ ಹೊಸ ಪೀಳಿಗೆ ಅದ ಬೇಕನ್ನುವಂತ ವಿಚಾರದಾಗೂ ಅದಾರ. ಈಗ ಅದ ಬ್ಯಾಡಪ್ಪ ನಮಗಂತೇಳಿ ಅವ್ರ ಏನೋ ಒಂದ್ ಸೇವಾ ಮಾಡ್ಕೊಂತ ಅಷ್ಟ ಉಳಿದ್ಬಿಟ್ರ ಅವ್ರ. ಈಗ ಹಂಗಾಗಿ ನಾವು ಇಷ್ಟೆಲ್ಲ ನಾವು ಪ್ರಚಲಿತ ಇದ್ಕೊಂಡು ಹಲವಾರು ಪುರಾಣಗಳನ್ನು ಓದಿ ನಾವೆಲ್ಲ ಸವಾಲ್ ಭಜನೆ ನಾವು ಮಾಡೇವಿ, ಮಾಡಿ ಹಲವಾರು ಊರೊಳಗ ನಾವು ಹೆಸರು ತಂದೇವಿ. ಬಟ್ ಈಗಿನ ವಾತಾವರಣಕ್ಕೆ ಇದು ನಮಗ್ ಬ್ಯಾಡ ಅಂತೇಳಿ ನಾವು ಅದನ್ನ ಕೈ ಬಿಟ್ಬಿಟ್ಟವಿ. ಈಗಾಗ್ಲೇ ನಮ್ ಶಿಷ್ಯ ಒಬ್ಬ ರೆಡಿ ಆದ್ನ, ಈಶ್ವರ್ ಕಣಕೂರ್ ಅಂತೇಳಿ. ಹಂಗಾಗಿ ಅವಂಗ ನೀನ ಬೆಳಿಪ ಇದ್ರಾಗ ನಾವ್ ಸಾಕಂತೇಳಿ ನಾವಾಗೆ ಹಿಂದ್ ಉಳ್ಕೊಂಡ್ ಬಿಟ್ಟೇವಿ. ಈಗ ಈಶ್ವರ್ ಮಾಸ್ತರ ಈಗ ಅವರು ಸಾಕಷ್ಟ ವೈರಲ್ ಆಗ್ಯಾರ, ಸಾಕಷ್ಟು ಹೆಸರು ಮಾಡ್ಯಾರ. ಮತ್ತ ನಮ್ಮ ಉತ್ತರ ಕರ್ನಾಟಕ ಭಾಗಕ್ಕ ಈ ಸವಾಲ್ ಭಜನ ಆಗಿರ್ಬೋದು, ಮತ್ತ ಈ ಜನಪದ ಆಗಿರ್ಬೋದು, ಇದಕ್ಕಿಂತ ಮುಂಚೆ ತತ್ವ ಭಜನೂ ಸಹಿತ ಮಾಡ್ಯಾರ. ಆದ್ರ ಈಗ ಅವ್ರ ನಿಮ್ ಕೈಯಾಗ ತಯಾರಾಗ್ಯಾರ ಅಂತ ಹೇಳಕ ಒಂದ್ ಹೆಮ್ಮೆ ಅಲ್ರಿ? ಹೌದ್ರಿ. ಯಾಕಂತಂದ್ರ ನೋಡ್ರಿ ಇಂತ ಊರ, ಯಾಕಂದ್ರ ಈಶ್ವರ್ ಮಾಸ್ತರ ವೈರಲ್ ಆಗ್ಯಾರ, ಅವ್ರ ಗುರು ಅನ್ಸ್ಕೊಳಕ ಒಂದ್ ಹೆಮ್ಮೆ ಅನಿಸ್ತತೆ. ಆಮೇಲೆ ನಮ್ಮ ಆತ್ಮೇಲೆ ನಮಗೊಂದ್ ಹೆಮ್ಮೆನ ಅಲ್ರಿ? ಅದಕ್ಕೆ ಈಗ ಏನೋ ಒಟ್ಟ ಈಗ ಒಂದ್ ಕಲಾವಿದರು ಬೆಳ್ಯಾಕತ್ತಾರಪ್ಪ ಅಂದ್ರ ನೀವು ಬಾಳ ಸಾಕಷ್ಟ ಸಪೋರ್ಟ್ ಮಾಡಿರಿ. ಆಮೇಲೆ ನಮ್ಮ ಇಲ್ಲೇ ನಿಮ್ಮ ಶಿಷ್ಯ ಮಂಜೂರಿ ಪಾಪ ನಮ್ಗೆ ಬಹಳ ಬೇಜಾರ್ ಅನಿಸ್ತತಿ. ನಿಮ್ಮಲ್ಲಿ ನಿಮ್ ಕೈಯಾಗ ತಯಾರಾಗಿ ಅವನು ಸಾಕಷ್ಟು ನಮ್ಮ ತಾರ್ಯಾಳ ಗ್ರಾಮದ ಹೆಸರನ್ನ ಸಾಕಷ್ಟು ನಮ್ಮ ಉತ್ತರ ಕರ್ನಾಟಕ ಭಾಗಕ್ಕೆ ಉಳಿಸಿದ. ಆಮೇಲೆ ಅವ ಹಾಡು ಟೈಮ್ನಾಗ ಸ್ವಲ್ಪ ಅವನ ಹಾಡು ನನಗೆ ಹೇಳ್ತೀನಿ ಅಂತೇಳಿ ಏನೋ ಒಂದು ಜನಪದ ಮಾಡ್ಬೇಕು ಅನ್ನುವಂತ ಒಂದು ಹುಚ್ಚ ಮಾಡಿದ. ಆಮೇಲೆ ಸಾಕಷ್ಟು ವೈರಲ್ ಆಗ್ತದ. ವೈರಲ್ ಆದ ನಂತರ ಅದೊಂದು ಸಮಸ್ಯೆನೂ ಆಗಿತ್ರಿ. ಅವನ್ ಜೋಡಿ ಹೋಗಿದ್ದೆ ನಾ ಬೆಂಗಳೂರಿಗೆ. ಹೌದೌದು. ಅದನ್ನ ಇವ ಹಾಡಿದ್ದು ಮತ್ತೊಬ್ಬ ಅದನ್ನ ತನ್ನ ಹೋಗಿದ್ದ, ನಾ ಮಾಡೇನೆ ಅನ್ನುವಂತ ಲೆಕ್ಕಕ್ಕೆ ಅವ ಮಾಡಿದ್ದ. ಹಂಗಾಗಿ ಅದನ್ನು ಮತ್ ಇವ್ರಾಗೆ ಅಲ್ಲಿ ಹೋಗಿ ಚಾನಲ್ ಭೇಟಿಯಾಗಿ ಅದನ್ನ ಮತ್ತೆ ನಾವು ಮಾಡಿದ್ದೀವಿ ಮೂಲ ಗಾಯಕ ನಾವು ಅಂತೇಳಿ ಇವ್ರು ಮತ್ ಫೈಟ್ ಮಾಡಿದಾಗ ಮತ್ ಇವ್ರದೇ ಆದಂತ ಒಂದ್ ಅದಕ್ಕೆ ಬೆಲೆ ಗೊತ್ತಾತ. ಅವತ್ತ ಇವನ್ ಫೇಸ್ ಅಂದ್ರೆ ಸ್ವಲ್ಪ ಗೊತ್ತಾತ, ಇದೇ ವ್ಯಕ್ತಿ ಮೂಲ ಹಾಡದವ ಅಂತೇಳಿ. ಇಲ್ಲ ಅಂತಂದ್ರೆ ಅದನ್ನ ಸಾಕಷ್ಟು ಮಂದಿ ಅದನ್ನ ಆಕ್ಟಿಂಗ್ ಮಾಡಿ ಮಾಡ್ಕೊಂಡ್ಬಿಟ್ಟಿದ್ರೆ ಅದ ಮೂಲ ಗಾಯಕರು ಯಾರು, ಅದನ್ನ ಸಾಹಿತ್ಯ ಬರ್ದವ್ರು ಯಾರು ಅನ್ನೋದು ಯಾರಿಗೂ ಗೊತ್ತಾಗಿದ್ದಿಲ್ಲ. ಈಗ ಹಂಗಾಗಿ ನಾವ ಹಳ್ಳಿ ಒಳಗ ಸಾಕಷ್ಟು ಕಲಾವಿದರು ಅದಾರ, ಅವ್ರನ್ನ ಹೊರಗೆ ಜಗತ್ತಿಗೆ ಅವ್ರನ್ನ ತೋರಿಸ್ಬೇಕನ್ನೋ ಉದ್ದೇಶಕ್ಕೆ ಇಂಥವೆಲ್ಲ ಸಂದರ್ಶನವನ್ನ ಮಾಡೋದು. ಯಾಕಂದ್ರೆ ಅವರು ಒಳ್ಳೊಳ್ಳೆ ಪ್ರತಿಭೆ ಇರ್ತಾರ, ಆಮೇಲೆ ಅವ್ರಿಗೆ ಗುರುತಿಸ್ಕೊಳಕ ಅವಕಾಶ ಇರೋದಿಲ್ಲ. ಅದಕ್ಕೆ ನಾವೆಲ್ಲ ಈ ಸಂದರ್ಶನ ಮಾಡೋದಕ್ಕೆ. ಆಮೇಲೆ ನಮ್ಮ ತಾರ್ಯಾಳ ಮಂಜು ಆಗ್ಲಿ ಈಶ್ವರ್ ಮಾಸ್ತರ್ ಆಗ್ಲಿ ಇಬ್ರು ನಿಮ್ ಕೈಯಾಗ ಕಲ್ತಾರ ಅಂತಂದ್ರ ಅವ್ರು ಏನು ಸಾಮಾನ್ಯರಲ್ಲ. ಆದ್ರ ಅಂತ ವ್ಯಕ್ತಿ ನೀವ ಈಗ ಇಲ್ಲೇ ಉಳಿದ್ಬಿಟ್ರಿ. ಅಂದ್ರೆ ನಾವೆಲ್ಲ ನೋಡಿದ್ವಿ ಒಂದ್ 10 ವರ್ಷದಿಂದ ನಿಮ್ಮದ ಕೇಳೇವೆ ಮತ್ತೆ ನೋಡೇವೆ, ಭಜನಾನು ನೋಡೇವೆ ಮತ್ತೆ ಕೇಳೇವೆ, ನೀವು ಮಾಡೋದನ್ನ ಕೇಳೇವೆ. ಈರಣ್ಣ ಮಾಸ್ತರ್ ಅಂತಂದ್ರ ಸವಾಲ್ ಭಜನದೊಳಗ ಹುಲಿ ಪಾವ್ ಅಂತ ಹೇಳ್ತಿದ್ರ. ಆಮೇಲೆ ಸಾಹಿತ್ಯ ಬರೆಯಕ್ಕಾಗ್ಲಿ, ಆಮೇಲೆ ಸಾಕಷ್ಟು ಪುರಾಣಗಳನ್ನ ಓದಿ ಆ ಜ್ಞಾನವನ್ನ ನಿಮ್ಗೆ ಇಟ್ಕೊಂಡು ಮತ್ ಸಾಕಷ್ಟು ಮಂದಿಗೆ ಹಂಚಿರಿ. ಅದಕ್ಕ ಅಂತ 2 ಹುಲಿನ ಮತ್ತ ಈಗ ಅವ್ರ ನಿಮ್ ಕೈಯ ಕಲ್ತಂತಾರ ಅವ್ರ ಇಬ್ರೇನ್ರಿ? ಅದಾರ್ರಿ. ಅವ ಸಿರ್ಕೋಳ್ ಹುಡುಗೊಬ್ಬ ಇದಾನ. ಅವ ಇನ್ನೂ ಈಗ ಕಲಿತಾ ಇಲ್ಲ. ಆದ್ರೂ ನೀವು ನೋಡ್ರಿ ಅವ್ರ ಒಬ್ಬರೇ ಇರ್ಲಿ ಇಬ್ಬರೇ ಇರ್ಲಿ, ಆದ್ರ ಅವ್ರನ್ನ ಏನು ಒಂದ್ ನಿಮ್ ಹೆಸರು ಉಳಿಸಿದ್ರ, ಅವ್ರ ಕೀರ್ತಿ ಉಳಿಸಿದ್ರೆ ನಿಮ್ಗ ಏನ್ರಿಪಾ ಅಂತಂದ್ರ ಇನ್ನು ನೀವು ನಾವು ನೋಡಿದ್ರೆ ನೀವು ಕಲಿಸಿ ಬಿಟ್ರಿ ಅಂತೇಳಿ ಅವ್ರ ಹೆಸರು ಹೇಳ್ಬೋದು. ಇಬ್ರೆ ಸಾಕಷ್ಟು ಮಂದಿ ನಿಮ್ ಹೆಸರು ಹೇಳ್ತಾರ. ಇದನ್ನ ನಮಗ್ ಬಾಳ ಹೆಲ್ಪ್ ಮಾಡಿದ್ರಿ ನಾವು ಸವಾಲ್ ಭಜನೆ ಮಾಡುವಾಗ. ಅವ್ರ ಹೆಸರು ಹೇಳಿದ್ಬಿಟ್ರಿ ಬಾಳ ಹೆಲ್ಪ್ ಮಾಡ್ಯಾರ ಅಂತೇಳಿ. ಅಂತ ಒಳ್ಳೆ ಗುಣ ನಿಮ್ಮಲ್ಲಿ ಐತೆ. ಅದಕ್ಕೆ ನಾವು ನಿಮ್ಮನ್ನ ಇವತ್ತು ಹುಡ್ಕೊಂಡ್ ಬಂದಿದ್ದೆ. ಅವ್ರ ಏನಾರ ಮಾಡ್ಲಿ ಅವ್ರ ಸಂದರ್ಶನ ಮಾಡೋಣ.
ಮತ್ತ ಅವ್ರನ್ನ ಗುರುತಿಸೋಣ ಅಂತ ಅನ್ನೋ ನಮ್ದೇನ್ರಿ ಮೊದಲೇನಿತ್ತಲ್ಲ ನನ್ಗೆ ಹವ್ಯಾಸ ಮೊದಲೇನಪ್ಪಾ ಅಂತಂದ್ರೆ ನಾವು ಪುರಾಣ ಓದೋದು. ಬರೇ ಪುರಾಣ ಓದ್ತಿದ್ದೆ ನಾ ಬಾಳ ಜಾಸ್ತಿ. ಹಂಗಾಗಿ ಹಲವಾರು ಮಂದಿ ನನಗ್ ಬಂದ್ರ ನಮ್ ಭಜನಿದ ನೀವು ಬರ್ರಿ ಅಂತೇಳಿ ನಾ ಹಲವಾರು ಮಾಸ್ತರ್ಗಳು ಹಿಂಬಾಲ್ ಹೋಗಿ ಅವ್ರನ್ನ ಕೆಲವೊಂದು ಇದ್ರೊಳಗೆ ನಾ ಅವ್ರನ್ನ ಉತ್ತಮ ದರ್ಜೆಗೆ ತಂದೆ ಅವ್ರನ್ನ. ಆ ನೆನಪು ಅವ್ರಿಗೆ ಐತು ಅಥವಾ ಇಲ್ಲೋ ಇಲ್ಲ, ಆ ಎಲ್ಲಾ ಮಾಸ್ತರಿಗೆ ನಾ ಮಾಡಿದ್ದು ಒಂದು ಒಳ್ಳೆ ಕೆಲಸ ಮಾಡೇನಿ. ಆಮೇಲೆ ಅವ್ರಿಗೆ ಒಂದು ಹೆಲ್ಪ್ ಆಗುವಂತ ವಿಷಯ ಕೊಟ್ಟೇನಿ. ಅವ್ರಿಗೆ ನನ್ನಿಂದ ಒಟ್ಟು ಅಂದ್ರೇನು ಯಾವ್ದೋ ಒಂದು ವಿದ್ಯೆ ಇರ್ಲಿ, ಹರಿ ನೀರ್ ಆಗ್ಬೇಕು ಹೊರತು ನಾವು ನಿಂತ ನೀರ್ ಆಗ್ಬಾರ್ದು ಅನ್ನೋಂತ ನನ್ನ ಉದ್ದೇಶ. ಯಾಕಂದ್ರೆ ಹರಿ ನೀರ್ ಇದ್ರೆ ಅದು ಕ್ಲೀನ್ ಇರ್ತೈತಿ, ಆಮೇಲೆ ಹಲವಾರಿಗೂ ಸಿಗ್ತೈತಿ. ಅದ ನಾವು ನಿಂತು ಒಂದೇ ಜಾಗದಾಗ ಆಗ್ಬಿಟ್ವಿ ಅಂದ್ರೆ ಅದು ಅಷ್ಟ ಬೆಲೆ ಸಿಗೋದಿಲ್ಲ ಅಂತೇಳಿ ನನ್ನ ಅನಿಸಿಕೆ. ಆಮೇಲೆ ಮೂಲ ನಮ್ದು ಇಲ್ಲಿ ಕಾರ್ಯಾಲಯದೊಳಗೆ ಮಂಜು ಮಾಸ್ತರ್ ಸಂಘದ ಅವನು ಸಹ ಒಂದು ಒಳ್ಳೆ ಕಲಾವಿದ, ನಮ್ ಕೈಯಾಗ ಬೆಳೆದ ಹುಡುಗ, ಚಂದ ಮಾಡ್ತಿದ್ದ ಭಜನಿ. ಆಮೇಲೆ ಅದ ನನಗೇಳ್ತಿ ಅನ್ನುವಂಥದ್ದು ಇಡೀ ನಮ್ಮ ಉತ್ತರ ಕರ್ನಾಟಕ ಭಾಗಕ್ಕನ ಒಂದು ಫೇಮಸ್ ಗೀತೆಯಾಗಿ ಎಲ್ಲರ ಒಂದು ಮನೆ ಗೆದ್ದಂತ ಒಂದು ಹಾಡು ಅದು ಎಲ್ಲಾರದಾಗಿ. ಅದೇನೋ ಅವನ ದುರ್ದೈವ, ಏನೋ ಒಂದು ಟೈಮ್ ಕೆಟ್ಟ ದೈವಾಧೀನ ಆದ. ಹಂಗಾಗಿ ಒಂದು ನಮಗೂ ಒಂಥರ ದುಃಖದ ಸಂಗೀತಿ. ಯಾಕಂದ್ರೆ ಅಂತ ಒಬ್ಬ ಒಳ್ಳೆ ಕಲಾವಿದ ನಮ್ ಕೈಯಾಗಿದ್ದವ ಮರೆಯಾನಲ್ಲ ಅಂತೇಳಿ ಒಂದು ದುಃಖದ ಸನ್ನಿವೇಶ. ಮತ್ತು ಇನ್ನೊಬ್ಬ ನಮ್ಮ ಕಲಾವಿದ ಕನಕೂರು ಈಶ್ವರ ಮಾಸ್ತರ, ಈಗಾಗಲೇ ಅವ ಉತ್ತರ ಕರ್ನಾಟಕ ಭಾಗಕ್ಕನ ಒಂದು ಅಚ್ಚುಮೆಚ್ಚಿನ ಗಾಯಕ ಆಗಿ ಈಗ ಪ್ರಚಲಿತ ಅದಾನ. ಅವು ನಮ್ಮ ಶಿಷ್ಯನಾಗಿ ಬಹಳ ಒಂದು ಹೆಸರನ್ನು ಮಾಡ್ಯಾನ. ಯಾಕಂದ್ರ ಒಂದು ಕಲಿಯುವಂತ ಇಚ್ಛೆ, ಕಲಿಯುವಂತ ಒಂದು ಶ್ರದ್ಧೆ ಏನೈತಲ್ಲ ಮುಖ್ಯ ಆಗ್ಬೇಕು ಮೊದಲು. ನಾವು ಒಂದ್ 4 ಪದ ಕಲ್ತೀವಿ ಅಥವಾ ಒಂದ್ 4 ನಾವು ಇದನ್ನ ಹಾಡ್ತೀವಪ್ಪ ಅಂತಂದ್ರೆ ನಾವು ದೊಡ್ಡ ಮಾಸ್ತರ್ ಆಗಕ್ ಸಾಧ್ಯ ಇಲ್ಲ. ಅವನಲ್ಲಿ ಇರುವಂತ ಶ್ರದ್ಧೆ ಭಕ್ತಿ ಇತ್ತಪ್ಪ ಅಂತಂದ್ರೆ, ಓದುವ ಆಸಕ್ತಿ ಇತ್ತಪ್ಪ ಅಂತಂದ್ರ ಅವ್ ಬೆಳೆದೇ ಬೆಳಿತಾನ. ನಾ ಬೆಳಿಬೇಕನ್ನುವಂತದ ಅವಂಗ ಮೊದಲ್ ಬೇಕು ತಲಿ ಒಳಗ. ನಾವ್ ಬರೀ ಇಲ್ಲ ಅವ್ರು ಹೇಳ್ಕೊಟ್ರೆ ನಾ ಅಷ್ಟೇ ಮಾಡೀನಿ ಅನ್ನುವಂತ ಲೆಕ್ಕಕ್ಕೆ ಹೋದ್ರೆ ಅವ್ ಬೆಳೆಯಂಗಿಲ್ಲ. ಅವನಲ್ಲಿ ಇರುವಂತ ಶ್ರದ್ಧಾ ಭಕ್ತಿ ಇತ್ತಪ್ಪ ಅಂತಂದ್ರೆ ಅವ್ ಬೆಳೆತಾನ ಅನ್ನಕ್ ಸಾಕ್ಷಿ ನಮ್ಮ ಈಶ್ವರ ಕನಕೂರ ಮಾಸ್ತರ. ಈಗಾಗ್ಲೇ ಅವ ಬಾಳ ಅಂದ್ರೆ ಬಾಳ ಒಂದು ಎತ್ತರ ಮಟ್ಟಕ್ಕೆ ಬೆಳೆದಾನ, ನನಗೆ ಹೆಮ್ಮೆ. ಯಾಕಂದ್ರೆ ಈಗ ನಾವು ಈಗಿನ ವಾತಾವರಣಕ್ಕೆ ನಾವು ಬೇಡಪ್ಪ ಅಂತ ಹಿಂಸರ್ದೇವಿ. ಬಟ್ ನಾವು ಇನ್ನೂ ಒಂದ್ ಹೆಜ್ಜೆ ಮುಂದೆ ಇರ್ತೇನೆ ಅಂತೇಳಿ ಅವ್ ಇನ್ನೂ ಬೆಳಿತಾನ ಇದ್ದಾನ. ನಮ್ಮ ಆಶೀರ್ವಾದ ಅವಂಗ್ ಸದಾಕಾಲ ಇರ್ತತಿ. ನಮ್ಮೂರ್ ಕಲ್ಮೇಶ್ವರನ ಆಶೀರ್ವಾದನು ಸದಾಕಾಲ ಇರ್ತತಿ ಅಂತೇಳಿ ಹೇಳ್ತಾ, ಹಿಂಗೆ ನಮ್ಮ ಈ ಒಂದು ಕಲಾ ಒಳ್ಳೇದು. ಆಮೇಲೆ ಅವ್ರ ನಿಮ್ಗೆ ಇಲ್ಲೇ ಊರಿಗೆ ಬರ್ತಿದ್ರೇನ್ರಿ ಅವಾಗ? ಮೊದಲು ಬರ್ತಿದ್ರಿ. ಅಂದ್ರೆ ಈ ಇತ್ತಿತ್ಲಾಗ ಮತ್ತೆ ಈಗ ಅವನು ತನ್ನ ಸ್ವ ಸಾಹಿತ್ಯ ಎಲ್ಲಾ ಮಾಡ್ಕೊಂಡ ಚಂದ ಇದನ್ ಮಾಡ್ಕೊಂಡ್ ಹೊಂಟಾನ. ಅತಿವ ಅವಂಗ ಕ್ರಿಟಿಕಲ್ ಇದ್ದಂತ ಒಂದ್ ಏನಾರ ವಿಷಯ ಬಂದ್ರೆ ಅವನ್ ತಿಳಿಲಾರದಂತ ಒಂದ್ ಚಾರಿತ್ರಿಕವಾದಂತ ವಿಷಯ ಬಂದಾಗ ಕೇಳ್ತಾನ, ಹೇಳ್ತಾನ, ಹಿಂಗಿತ್ರಿ ಇದು ಏನ ಇದನ್ ಮಾಡ್ಬೇಕಂತ ಕೇಳ್ತಾನ. ಅದಕ್ಕೆ ನಾವು ಸಮಂಜಸವಾದಂತ ಉತ್ತರ ಕೊಡ್ತೇವೆ. ಅದನ್ನ ಮತ್ತ ಅವ್ ಬೆಳೆಸ್ಕೊಂಡು ಮುಂದುವರಿತಾನ. ಕರೆಕ್ಟ್. ಆಮೇಲೆ ಈಗ ನೀವು ಮೂಲ ಈ ಇದ ಗ್ರಾಮ ಅಲ್ರಿ? ಕಾರ್ಯ. ಈಗ ನೀವು ತಂದೆ ತಾಯಿಗೆ ಎಷ್ಟು ಜನ ಮಕ್ಕಳ್ರಿ? ಅಣ್ಣ ತಮ್ಮ? ನಾವು 2 ಜನ ರೀ. ಒಬ್ರು ನಮ್ ತಂಗ್ಯಾರ, ನಾವು ದೊಡ್ಡವ್ರ. ಈಗ ನಿಮ್ದ ಬಾಲ್ಯದೊಳಗ ಶಿಕ್ಷಣ ಇದವರಾಗ ಐತಲ್ರಿ? ನಮ್ ತಾರ್ಯಾಳ ಗ್ರಾಮದೊಳಗ ನಮ್ ಸರ್ಕಾರಿ ಶಾಲಿ ಒಳಗನ ಆಗೇತ್ರಿ. ಹೈಸ್ಕೂಲ್ಗಿನ SDMC ಅಧ್ಯಕ್ಷರು ನಾವು ಆಗೇವಿ. ನಾವು ಕಲ್ತಂತ ಶಾಲಿಗೆ ನಮ್ಮ ಎಲ್ಲಾ ಊರ್ ಹಿರಿಯರು ಬಂದು ಅದೊಂದು SDMC ಕಮಿಟಿ ಮಾಡೋದು ಬಂತ. ಆ ಸಂದರ್ಭದೊಳಗ ನಮ್ಮನ್ನ SDMC ಹೆಮ್ಮೆ ಅಲ್ರಿ. ನಾವು ಕಲ್ತಂತ ಶಾಲಿಗೆ ನಾವು ಒಂದಲ್ಲಿ ಸುಧಾರಣೆ ಮಾಡಕ್ ಒಂದು ಅವಕಾಶ ಸಿಕ್ಕ ಬಹಳ ಹೆಮ್ಮೆ ಅನಿಸ್ತದೆ ಮಾಸ್ತರ. ಈಗ ನೀವು ಏನ್ ಪ್ರೈಮರಿ ಸ್ಕೂಲ್ ಏನ ಕಲ್ತಾನೆ ಅಂದ್ರಲ್ಲ, ಸ್ವಲ್ಪ ಸ್ಕೂಲ್ಗೆ ಬರಂಬರಿಲ್ಲ? ನಡ್ರಲ್ಲ ಹೋಗೋಣ, ಬರ್ರಿ. ಇದ ಇರಣ್ಣ ಮಾರುತಿ ದೇವಸ್ಥಾನ ಅಂತ ಹೇಳ್ರಿ. ಹೌದ್ರಿ? ಬರ್ರಿ ಹಂಗಾರ.
ಇಲ್ಲಿ ಏನು ಭಜನಾ ಏನಿಲ್ಲ ಅಲ್ಲೇ ಮಾಡ್ತಾರೆ. ಅಲ್ಲೇ ಮಾಡ್ತಿದ್ರಿ. ಇಲ್ಲೇ ಸಣ್ಣ ಗುಡಿ ಹಾಕಿತ್ತಲ್ರಿ, ಇಲ್ಲೇ ಮಾಡ್ತಿದ್ವಿ. ಅಲ್ಲೇ ಹಂಗೇನಾರ ಇದ್ದಾಗ ಕಾರ್ಯಕ್ರಮ ಏನಾರ ಇದ್ದಾಗ ಇಲ್ಲಿ. ಈಗ ದ್ಯಾಮಗುಡಿ ಇದು ದ್ಯಾಮಗುಡಿ ಏನ್ರಿ? ಇಲ್ಲೇ ಐತ್ರಿ ದ್ಯಾಮವ್ವನ ಗುಡಿನು. ಅಲ್ಲೇ ಸ್ವಲ್ಪ ಹೋಗಿ ಬರ್ರಿ. ಬರ್ರಿ ಹಂಗಾರ. ದ್ಯಾಮವ್ವನ ಗುಡಿ ಏನ್ರಿ ಅದ? ಗ್ರಾಮ ದೇವಿ ಗುಡಿ. ಇಲ್ಲ ಇದೇನ್ ನೀವು ಮಾಡಂತಿದ್ದ ಕೆಲಸ ಬಹಳ ಒಂದು ಎಲ್ಲಾ ಕಲಾವಿದರಿಗೂ ಇದೊಂದು ಮತ್ತೊಮ್ಮೆ ಮೆರಗ್ ಕೊಟ್ಟಂಗಿದೆ. ಈಗ ಅವ್ರು ಯಾರೋ ಏನೇನೋ ಸಾಧನೆ ಮಾಡಿ ಮತ್ತೀಗ ಅವ್ರು ಹೆಂಗ ಆಗ್ಬಿಟ್ರ ಅಂದ್ರ ಬೂದಿ ಮುಚ್ಚಿ ಕಂಡಂಗ ಆಗ್ಬಿಟ್ಟಾರ. ಈಗ ನೀವು ಮತ್ತ ಅದನ್ನ ಬೂದಿ ಸರಸ್ತಿ ಹೆಂಗ ಮಾಡಕತ್ತೀರಿ ಎಲ್ಲ ಇದು ಒಳ್ಳೆ. ಈಗ ನೋಡ್ರಿ ಎಲ್ಲರೂ ಸಪೋರ್ಟ್ ಕೊಟ್ಟಾಗ ಇವೆಲ್ಲ ಯಶಸ್ವಿ. ಮತ್ ನೀವು ಬರ್ರಿ ಯಾರು ಮಾಡ್ತಾರ ಅಂದ್ರೆ ಅನುಕೂಲ ಆತ. ಬಹಳ ಒಳ್ಳೆ ಕೆಲಸ ಇದೆ. ಗ್ರಾಮ ದೇವಿ ದೇವಸ್ಥಾನ. ಇದು ಗ್ರಾಮ ದೇವಿ. ಊರ ಈ ಕಡೆ ಹೆಚ್ಚಿಗೆ ಐತೇನ್ರಿ? ನಡುವೆ ಐತೆ ಇದು ನಡುವೆ ರೀ. ಇದು ಈ ಕಡೆನೂ ಹೆಚ್ಚಿಗೆ ಐತ್ರಿ, ಈ ಕಡೆನೂ ಐತಿ. ಎರಡು ಕಡೆನೂ ಬರ್ತೇವೆ. ಸ್ಕೂಲ್ ಮಟ್ಟ ಹೋಗ್ಬಿಡ್ತೆ. ಗಾಡಿ ಬೈಕ್ ತಗೊಂಡ್ ಹೋಗ್ಬಿಡ್ರಿ. ಬರ್ತೇವೆ ಮತ್ತ ಇಲ್ಲೇ ಬರ್ತೇವೆ. ಈಗ ಬಾ ಬಾ ಆನಂದಾಗ್ರ. ಇಲ್ಲೇ ಇರ್ತೀಯ, ಇಲ್ಲೇ ಇರ್ತೀಯ. ನೀವು ಪ್ರೈಮರಿ ಇಲ್ಲೇ ಅಲ್ರಿ ಕಲ್ತಿ? ಇಲ್ಲೇ. ಅವೆಲ್ಲ ಇದ್ದಿದ್ದಿಲ್ಲನ್ರಿ? ಈಗೆಲ್ಲ ಇದ್ದಿದ್ದಿಲ್ಲ. ಈಗೆಲ್ಲ ಇದು ಮತ್ತ ಉನ್ನತ ದರ್ಜೆ ಒಳಗೆ ಹೆಚ್ಚಿನ ಪ್ರಮಾಣ. ಈ ಬಿಲ್ಡಿಂಗ್ ಇತ್ತನ್ರಿ? ಇದ್ದಿದ್ದಿಲ್ಲ? ಇದು ಇದ್ದಿದ್ದಿಲ್ಲ ನಮ್ಗ. ಇದು ಮುಂದಿನ ಇತ್ರಿ. ಇದಷ್ಟ ಇತ್ತ? ಇದು ಆರ್ಚ್ ಇದ್ದಿದ್ದಿಲ್ಲ ನಾವು ಕಲಿ ಟೈಮ್ದಾಗ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಇವ್ ಹಂಗ ಹುಡುಗರು ಹೆಂಗೆ ಹೆಚ್ಚಿಗೆ ಹಾಕೊಂತ ಹೋಗ್ತಾರ ಹೋಗ್ಬಿಟ್ರ. ಅಡ್ಡಿಲ್ಲ. ಈಗ ನೋಡ್ರಿ ನಾವು ಕಲ್ತೇವಂತ ಒಂಥರ ಒಂದು ಹೆಮ್ಮೆ ಅದ. ನಾವು ಮುಂದೆ ಏನೋ ಆಗ್ಯಾವ ಅಂದ್ರು ಆ ಕಲ್ತಂತ ಅದನ್ನ ಮರ್ಯಾಕ ಆಗಂಗಿಲ್ಲ. ಯಾಕ ತಳದ ಪಾಯ ಅದೇ. ನಮ್ಮ ಸ್ನೇಹಿತ
ಇವನ ಈಗ SDMC ಒಂದು ಅಧ್ಯಕ್ಷ. ಈ ಒಂದು ಅಧ್ಯಕ್ಷ ಆಗಿಂದ ಈ ಶಾಲೆ ಬಾಳ ಒಂದು ಕಳೆ ಬಂದೈತಿ, ಬಾಳ ಒಂದು ಹೆಚ್ಚಿನ ಗುಣಮಟ್ಟದೊಳಗ ಆಗೈತಿ. ಹೌದ್ರಿ? ನೋಡಾಕ್ ಮತ್ತ ಅಂಗವಿಕಲಿದ್ರು ನಾವು ಏನ್ ಎಲ್ಲಾ ನೀಟ್ ಇದೆ ಅಂದ್ರು ನಮ್ಕಿನ ದಾಟಿ ಒಂದ್ ಹೆಚ್ಚಿನ ಪ್ರಯತ್ನ ಮಾಡಿ ಇದನ್ನ ಒಂದು ಉತ್ತಮ ದರ್ಜೆ ಒಳಗ ಈ ಸಾಲಿನ ಮುನ್ನಡೆಸ್ಯಾನ. ಇಲ್ಲ ಬಾಳ ಅಭಿವೃದ್ಧಿ ಆಗೈತಿ ನೋಡಿದ್ರೆ ಗೊತ್ತಾನ್ಸತ್ತೆ. ಮೊದ್ಲು ಏನ್ ಇದ್ದಿಲ್ರಿ, ಪೂರ ನೆಲ ಇತ್ತು. ಇದು ಪ್ರಿವರ್ಷನ್ ಬಂತು, ಇದು ತೊಂದ್ರೆ ಆಕತ್ತೆ ಅಂತ ಹೇಳಿ ಊಟಕ್ಕೆ ಹೋಗಿ ಮಳೆಗಾಲದಾಗ ರೊಜ್ಜಕ್ಕಿತ್ತ, ಬ್ಯಾಸ್ಗ್ಯಾಗ ಧೂಳ್ ಆಕಿತ್ತ, ಎಲ್ಲ ಊಟದಾಗ ಧೂಳ್ ಬಂದ್ಬಿಡ್ತಿತ್ತು. ಆ ಉದ್ದೇಶಕ್ಕೆ ಒಬ್ಬ ಡೊನೇಟರ್ ಹಿಡ್ಕೊಂಡು ಇದನ್ ಮಾಡಿ ಅದರಿಂದ ಪ್ರಿವರ್ಸ್ ತಗೊಂಡು ನಾವು ಮತ್ತೆ ಹಾಕ್ಸೋ ಖರ್ಚು ನಾವು ಎಲ್ಲಾ ಹೊಂದಿಸಿ ಆಮೇಲೆ ಇದನ್ನ ಒಬ್ರ ಡೊನೇಟರ್ ಇದು ಸ್ಟೇಜ್ ಹಾಕ್ಬೇಕು. ಆಮೇಲೆ ಮತ್ತೆ 77 ವರ್ಷ ಆಗಿತ್ರಿ ಜಾಗ ಕೊಟ್ಟ. ಮೊನ್ನೆ ಒಂದು ಮಾಡ್ಬೇಕಂತ ಸಂಕಲ್ಪ ನಾನ ಮಾಡಿದ್ದೆ ಅಂತ. ನಮ್ಮ ಇದ್ರಾಗನ ಅದೊಂದು 77 ವರ್ಷ ಆಗಿತ್ತ. ಅವ್ರು ಕೊಟ್ಟಿದ್ರನ್ರಿ ಜಾಗ ಕೊಟ್ಟಿದ್ರಿಗೆ ನೋಡಿ ಬರಂಬಲ್ರ. ಈಗ ಅವ್ರದಲ್ರಿ ಅದ ಸ್ಮಾರಕ? ಸ್ಮಾರಕ ಅವ್ರದ. ಓಕೆ. ಅಂದ್ರೆ ಈ ಸಾಲಿಗೆ ಜಾಗ ಅವ್ರ ಕೊಡುಗೆ ಕೊಟ್ಟಂತ ಜಾಗ. ಒಳ್ಳೆ ಕೆಲಸ ನೀವು ಮಾಡಿದ್ದು, ಒಳ್ಳೆ ಕೆಲಸ. ಬಾಳ ಉಳಿಬೇಕ. ಉತ್ತಮ ರೀತಿ ಒಳಗ ಒಂದು ಇದ ಕೆಲಸ ಆಗೈತಿ. ಮೊನ್ನೆ ಜನವರಿ 26 ಮಾಡಿ. ಹೌದ್ರಿ? ಬಟ್ ರೀಸೆಂಟ್ ಆಗೈತ್ರಿ ಈಗ. ಕರೆಕ್ಟ್ 2025. ಫಕೀರಪ್ಪ ಶಿವಪ್ಪ ವಾಲಿಕಾರ. ವಾಲಿಕಾರ ಇವ್ರ ಇದನ್ನ ಕೊಟ್ಟವ್ರು, ಜಾಗ ಕೊಟ್ಟವ್ರು. ಜಾಗ ಕೊಟ್ಟವ್ರು ಮತ್ತೆ ಹೊಳ್ಳಿ ನಾವೇನ್ ಮಾಡಿದ್ರಿ, ಡೈರೆಕ್ಟ್ ಡೊನೇಟರ್ ಯಾರು ಅದಾರ ಅವ್ರ ಹೆಸರು ಹಾಕಿದ್ರಿ. ಟೋಟಲ್ ಎಲ್ಲ ಬಂದ್ಬಿಡುತ್ತೆ. ಕರೆಕ್ಟ್. ನಾವು ಮೊದಲ ಕಲ್ತಂತ ಈ ಒಂದು ಪ್ರೈಮರಿ ಶಾಲೆ ಇದು. ಇವ್ರ ಕಲಿ ಮುಂದೆ ಏನಿರ್ತದೆ, ಇವು ಎಷ್ಟೋ ರೂಮ್ ಇದ್ವು. ಹಂಚಿನ ಮನಿ ಕ್ಲಾಸ್ ಇದು. ಕರೆಕ್ಟ್. ನಿಮ್ದ 7th ಇಲ್ಲೇ 4ನೇ ಮಠ ಅಷ್ಟೇ ಐತ್ರಿ. ಹೌದನ್ರಿ? 1ನೇ ತಲಿಂತ 4ನೇ ಮಠ ಇಲ್ಲೇ, 4ನೇ ಅಲ್ಲಿಂದ 7ನೇ ಮಠ ನಮ್ದು ಹೊಸೂರು 16 ನಂಬರ್ ಶಾಲೆ. ಅಲ್ಲಿಂದ ಹೈಸ್ಕೂಲ್ ಮತ್ತ ಇಲ್ಲೇ ನಮ್ಮೂರ ಹೈಸ್ಕೂಲ್ ಶಾಲೆ. ಇಲ್ಲಿ ಅವಾಗ ಬರೀ 4ನೇ ಮಠ ಅಷ್ಟೇ ಐತಿ. ಈಗ 4ನೇ ಮಠ ಅಷ್ಟೇ. ಈಗ ಇತ್ತಿತ್ಲಾಗ ಮತ್ತ ಒಂದ್ ಬೆಳಿತ್ರಿ ಇಲ್ಲಿ 5, 6, 7 ಇಲ್ಲಿ ಮತ್ ಬೆಳಿತೀಗಿದು. ಹೈಸ್ಕೂಲ್ ಎಲ್ಲ ಐತ್ರಿ? ಆ ಕಡೆ ಐತಿ. ಆ ಕಡೆ ಅಲ್ಲಿ ಹೋಗಿ ಬಂದ್ಬಿಡ ಬರಲ್ಲ. ಹಿಂಗ ಹೋಗ್ಬಿಡ್ರಂತ.
ಗ್ರಾಮಾಂತರ ಪ್ರೌಢಶಾಲೆ ಕಾರ್ಯಾಳ. ಸ್ಕೂಲ್ ಓ ಇದೇನ್ರಿ ಸ್ಕೂಲ್? ಹಾ ಇದ ಹೈಸ್ಕೂಲ್ ರೀ. ಪೇಂಟಿಂಗ್ ಕೆಲಸ ನಡೆಸಿವಿ ಈಗ. ಹಿಂಗಾಗಿ ಒಂದಿಟ್ಟು ಎಲ್ಲಾ ಸಾಲಿ ಸುಟ್ಟಿ ಒಂದೈತಿ. ಆದ್ರೆ ಇವು ರೂಮ್ ಅವು ಎಲ್ಲ ಒಟ್ಟು ಸ್ಕೂಲ್ ಐತಿ. ಹಾಸ್ಟೆಲ್ ಊಟದ ಕೊಠಡಿ ಇದೆ. ಹಾಸ್ಟೆಲ್ ರೂಮ್ ಇವ. ನಾವು ಕಲಿ ಮುಂದೆ ಇಲ್ಲೇ ಆಮೇಲೆ ನಾವು ಒಂದೇ ಕಲಿ ಮುಂದೆ 2ನೇ ಇಲ್ಲಿ. ಅಂದ್ರೆ ಹಾಸ್ಟೆಲ್ ಇತ್ತಲ್ರಿ ಇಲ್ಲಿ? ಡಿಪ್ಲೊಮಾ ಇದೆ, ಹೈಸ್ಕೂಲ್ ಐತೆ. ಈಗಲೇ ಐತೆ ಡಿಪ್ಲೊಮಾ? ಇಲ್ಲ ಮುಂದೆ ಐತೆ. ಎರಡ ಒಂದೇ ಗ್ರೌಂಡ್ ರೀ. ಜಗ ಎಲ್ಲ ಒಂದೇ ನಮ್ದು ಅವಾಗ ಮ್ಯಾಲ ಇತ್ರಿ ನಮ್ದು ಪ್ರೈಮರಿ ಎಲ್ಲ. ಇವೆಲ್ಲ ಇದು ಅಡಿಗೆಕೊಂಡಿದೆ. ಇವೆಲ್ಲ ಹಾಸ್ಟೆಲ್ ರೂಮ್ ಇದೆ ಹೈಸ್ಕೂಲ್. ಬೋರ್ಡ್ ಇತ್ತು. ಬೋರ್ಡ್ ಇಲ್ಲಿ ಪೇಂಟ್ ಹೊಡೆದಾರ ಈಗ. ಇಲ್ಲೇ ಇತ್ತು ಬೋರ್ಡ್. ಅಡ್ಡಿಲ್ಲ. ಹಾಸ್ಟೆಲ್ ರೂಮ್ ಅಡ್ಡಿಲ್ಲ. ಬಾಳ ಹಳೇದ ಬಿಡ್ರಿ. ರೂಮ್ ನೋಡಿದ್ರೆ ಗೊತ್ತಾಗ್ತದೆ. ಬಾಳ ಹಳೆವು. 1988-89 ಬಂದಿಲ್ಲ ಅಡ್ಮಿಷನ್. ಹೌದ್ರಿ? ನಾವ್ ಒಂದೇತ್ತ ಸ್ಟಾರ್ಟ್ ಮಾಡಿದಾಗ 2ನೇ ಕ್ಲಾಸ್ ಇಲ್ಲ. ಬುನಾದಿ ಇಲ್ಲ ಒಂದೇತ್ತಕ್ಕೆ. ಫಸ್ಟ್ ಬ್ಯಾಚ್ 2ನೇ ಕ್ಲಾಸ್ ಅದ 2 3 ಅದ 3 ಅದ ನಿಮ್ದ ಫಸ್ಟ್ ಬ್ಯಾಚ್ ಆಗ ಕಂಟಿನ್ಯೂ ಮಾಡೋದು. ಹೊಸ ಬ್ಯಾಚ್ ಅಂದ್ರೆ ಇಲ್ಲಿ ಪ್ರೈಮರಿ ಸರ್. ಇಲ್ಲಿ ಬಾರಿ ಸಂಪ ಐತಿ ಬಿಡ್ರಿ. ಬಾಳ ಸಂಪ ಐತಿ. ಎಲ್ಲಾರಿಗೂ ಬಾಳ ಅನುಕೂಲ ಐತಿ. ಇದು ವಾತಾವರಣ ಹೇಳಿ ಮಾಡಿಸ್ದಂಗ. ಹೌದೌದೌದೌದೌದೌದು. ಏರಿಯಾ ಬಾಳ ದೊಡ್ಡ ಸೈಲೆಂಟ್ ಐತಿ. ಯಾಕಂದ್ರೆ ಈಗ ಸಿಟಿ ಒಳಗೆ ಹೆಂಗಿರ್ತೈತ್ರಿ ಏನು ಇದು. ಹೌದೌದೌದೌದು. ಟೋಟಲ್ 16 ಎಕರೆ ರೀ. ಅದ್ರಾಗ ಈಗ 12 ಎಕರೆ ಅವು ಇದು ಐತಿ. ಇದಕ್ಕೆ 4 ಎಕರೆ. ಒಂದ್ ಟೈಮ್ ಇದ್ರ ವೈಭವನ್ನ ಬೇರೆ ಬಿಡ್ರಿ. ಅಲ್ಲ ಈಗ ನೋಡಿದ್ರೆ ನಮ್ಗೆ ಅನ್ಸಾತೈತಿ ಬಿಡ್ರಿ ನೀವು. ಒಂದ್ ಟೈಮ್ ನಾವು ಏನ್ ಇಡೀ ಗ್ರೌಂಡ್ ತುಂಬಾನು ಒಂದ್ ರೆಸ್ಟ್ ಬಿಡ್ತಂದ್ರ ನಮ್ದು ಹೈಸ್ಕೂಲ್ ಪ್ರೈಮರಿ ವಿತ್ ಅದು ಇಂಜಿನಿಯರಿಂಗ್ ಕಾಲೇಜ್ ಇತ್ತು. ಇಂಜಿನಿಯರಿಂಗ್ ಡಿಪ್ಲೊಮಾ. ಅದನ್ನ 12 ಎಕರೆನು ಪೂರ ಆ ಕಡೆ ಈ ಕಡೆ 4 ಜನನ ಬರೇ ಅಷ್ಟು ಜನ ತುಂಬಾ ಮಂದಿನ ಕಾಣ್ತಿತ್ತು. ಆಮೇಲೆ ಗೌರ್ಮೆಂಟ್ ಬಸ್ ಇಲ್ಲೇ ಬರ್ತಿತ್ತು. ಹುಡುಗರ ಸಂಬಂಧ ಇಲ್ಲೇ ಬರ್ತಿತ್ತು. ಅವಾಗ ಆ ಟೈಮ್ ಅದನ್ನ ನೋಡ್ಬಿಟ್ರೆ ಅವಾಗಿಂದ ಅದ ಇಲ್ಲಿ ಬಂದ್ವಿ ಅಂದ್ರೆ ಅದ ಈಗ ಇಂಜಿನಿಯರಿಂಗ್ ಕಾಲೇಜ್ ಬಂದೈತೆ ಐತಿ. ಈಗ ನಮ್ದ ನೋಡ್ರಿ ಹೈಸ್ಕೂಲ್ಗೆ ನಾವೆಲ್ಲ ಕಲಿ ಮುಂದೆ ಈಗ ಪ್ರೈಮರಿ ಒಳಗೆ ಬರೀ ಇಲ್ಲಿ 40-45 ಹುಡುಗರು ಹೋದ 1ರಿಂದ 7. ನಾವ್ ಕಲಿ ಮುಂದೆ ಒಂದ ಕ್ಲಾಸ್ನಾಗ 70-80 ಅಂದ್ರೆ ಒಂದ್ ಕ್ಲಾಸಿನ ಹುಡುಗರು ಉಳಿದಿಲ್ಲ ಈಗ ಅಲ್ಲಿ. 1ರಿಂದ 7ನೇದಾಗ ಒಂದ್ ಕ್ಲಾಸಿನ ಹುಡುಗರು ಕಲಿಯುವಂತ. ಈಗ ಇದು ಕಮಿಟಿ ಮಾಡ್ಬೇಕಾದ್ರೆ ಈ ಕಾರಣ ಏನಂತಂದ್ರೆ ಈ ಕಮಿಟಿ ಮಾಡ್ಬೇಕಾದ್ರೆ ಕಾರಣ ಇಲ್ಲಿ ರಿಸಲ್ಟ್ ಬಂದು ನಾವ ಬಂದು ಟೀಚರ್ಸ್ ಮೀಟಿಂಗ್ ಮಾಡಿ ವಾಪಸ್ ಒಂದು ಇಲ್ಲಿ ಕಮಿಟಿ ಮಾಡಿ ಇದನ್ನ ನೋಡೋಂಗ ಇದ್ದಿಲ್ಲ. ಇದು ಎಲ್ಲ ದೇಶದ ಎಲ್ಲ ಸಮ ಮಾಡಿಸಿ ಅಷ್ಟು ಹೊಳ್ಳಿ ಮತ್ತೆ ಏನ್ ಪೇಂಟ್ ಅದು ಅನ್ನತ್ರ ಹೊಳ್ಳಿ ಮತ್ತೆ ಎಲ್ಲಾರು ಕೂಡ್ಕೊಂಡು ಐತಲ್ರಿ. ಕನ್ನಡ ಮೀಡಿಯಂ ಅಲ್ರಿ? ಕನ್ನಡ ಮೀಡಿಯಂ. ಮೋಸ್ಟ್ಲಿ ಈಗ ಸ್ಟ್ರೆಂತ್ ಯಾಕೆ ಕಡಿಮೆ ಆಗತ್ತಂದ್ರ ಈಗ ಎಲ್ಲಾ ಇಂಗ್ಲಿಷ್ ಮೀಡಿಯಂ. ಅದಕ್ಕೆ ಇದ್ರಾಗ ಅವಕಾಶ ಐತ್ರಿ. ಈಗ ಅದನ್ನು ಅಲ್ಲಿ ಚಲೋ ಮಾಡಾಕ. ಕರೆಕ್ಟ್ ಒಳ್ಳೇದ. ಅಂದ್ರ ಇಲ್ಲಿ ಬಡವರಿಗೆ ಬಡ ಮಕ್ಕಳಿಗೆ ಕಲಿಯಾಕನು ಎಲ್ಲರೂ ಇಂಗ್ಲಿಷ್ ಮೀಡಿಯಂ ಕಲೀಲಿ ಅಂತೇಳಿ ಇದ್ ಮಾಡ್ತಾರ. ಉದ್ದೇಶ ಅವರೆಲ್ಲ ಉನ್ನತ ದರ್ಜೆ ಒಳಗೆ ಕಲೀಲಿ ಅನ್ನೋಂತ ಆಸಕ್ತಿ ಎಲ್ಲ ತಂದೆ ತಾಯಿಗೆ ಇರ್ತೈತೆ. ಈ ಪಾಪ ಬಡವ್ರ ಇರ್ತಾರ ಏನ್ ಮಾಡಿದ್ರು ಒಟ್ ನಾವ್ ಕಲಿಸ್ಬೇಕಂತ ಅಲ್ಲಿ ಕಲಿಸಿರ್ತಾರ. ಅಂತವ್ರಿಗೆ ನೀವ್ ಏನ್ ಮಾಡ್ಯಾರ್ತಿರಲ್ಲ ಇದು ಒಂದ್ ಒಳ್ಳೆ ಅವಕಾಶ. ಇಲ್ಲಿನೂ ಅವ್ರಿಗೆ ಕಲಿಯಾಕ ಅವಕಾಶ ಮಾಡಿಕೊಡತ್ತೀರ. ಈಗ ಒಂದ್ ಏನ್ರಿಪಾ ನಮಗ್ ಹೆಮ್ಮೆ ಅಂತಂದ್ರ ನಾವು ಕಲತ್ ಸಾಲಿಗೆ ನಾವ ಒಂದ್ ಅಧ್ಯಕ್ಷರಾಗಿ ಇಂಪ್ರೂವ್ಮೆಂಟ್ ಮಾಡಕತ್ತೇವ ಅಂತ ನಮಗ್ ಒಂದ್ ಹೆಮ್ಮೆನು ಹೋಗ್ರಿ. ಮತ್ ನಮ್ದು ಒಂದ್ ಭಾಗ್ಯ ಐತಿ ಪುಣ್ಯ ಐತಿಲ್ಲ ಮಾಡಕ್ ಒಂದ್ ಅವಕಾಶ ಸಿಕ್ಕೈತಿ ಅಂತ ತಿಳ್ಕೊಂಡು ಉದ್ದೇಶ ನಮಗೇನ ನಾವ್ ಕಲತಂತ ಶಾಲಿ ಒಳಗೆ ನಮಗೆ ಎಲ್ಲಾರು ಊರಿನವ್ರು ಕೂಡ್ಕೊಂಡು ಹೊಳ್ಳಿ ನಮ್ಮನ ಒಂದು SDMC ಅಧ್ಯಕ್ಷನ್ ಮಾಡಿ ಈ ಶಾಲೆ ಸುಧಾರಣೆ ನಿಮ್ ಕೈಯಾಗೈತಿ ನೋಡಪ್ಪ ಹೆಂಗ್ ಮಾಡ್ರಿ ಅಂದಾಗ ಆಯ್ತಂತೇಳಿ ನಾವು ಒಪ್ಕೊಂಡು ಇದನ್ನೊಂದ್ ಏನ್ ಕೈ ಹಾಕ್ಯವಲ್ಲ ಇದೊಂದ್ ನಮಗೂ ಒಂದ್ ಸೇವಾ.
ನಾವ್ ಏನೇನೋ ಇತರೆ ಒಂದ್ ಕೆಲಸ ಮಾಡ್ತಿರ್ತೇವೆ ಅದ್ರೊಳಗೆ ಇದು ಒಂದು ನಮಗೆ ಸೇವಾ ಮಾಡಕ್ ಒಂದ್ ಏನ ಅವಕಾಶ ಕೊಟ್ರಲ್ಲ ಇದನ್ನ ನಾವು ಯಶಸ್ವಿ ಮಾಡ್ಕೊಂಡ್ ನಾವು ಹೋಗ್ತೇವೆ ಅಂತ ಹೇಳಿ ಅವ್ರಿಗೆ ಮಾತನ್ನು ಕೊಟ್ಟೇವಿ ಇದನ್ನ ಚಂದ ಇನ್ನೂ ಉತ್ತಮ ರೀತಿ ಒಳಗ್ ಬೆಳೆಸ್ತೇವೆ ಅಂತ ಹೇಳಿ ಇದು ಕಮಿಟಿ ಅದು ಮಾಡಿ ನೀವು ಇಲ್ಲಿ ಎಷ್ಟು ವರ್ಷ ಆತ್ರಿಗೆ ಈಗ ಮಾಡೇವ್ರಿ. ಹೌದಾ ರೀಸೆಂಟ್ ಓಕೆ ಈಗ ನೀವು ಮಾಡಿರಿ ಈಗ ಒಟ್ಟ ಈಗ ಮಾಡಿ ನಮ್ ಕೆಲಸ ನಾವು ಸ್ಟಾರ್ಟ್ ಮಾಡ್ಸೇ ಬಿಟ್ಟಿವಿ. ಇದು ಬಹಳ ಜಂಗಲ್ ಆದಂಗೆ ಆಗಿತ್ತು ಇದು ನಮ್ಮ ಹೈಸ್ಕೂಲ್ ಅನ್ನುವಂತ ಗುರುತು ಸಿಗದಂಗ ಆಗಿತ್ತು ಅಂತ JCP ಹಿಡಿದು ಅದನ್ನ ಪೂರ್ತಿ ಅಷ್ಟು ಕ್ಲೀನ್ ಮಾಡಿಸಿ ಎಲ್ಲಾ ತೆಗಿಸಿ ಈಗ ಮತ್ತೆಲ್ಲಾ ಮಾಸ್ತರ್ಗಳು ಏನಂದ್ರು ಇಲ್ರಿಪ್ಪ ನಮ್ ಶಾಲಿಗೆ ಒಂದ್ ಪೇಂಟಿಂಗ್ ಒಂದ್ ವ್ಯವಸ್ಥೆ ಆಗ್ಬೇಕಂತ ಮತ್ ಬೇರೆ ಡೋನೇಟರ್ ಕಡೆಯಿಂದ ಹೇಳಿಸಿ ಪೇಂಟ್ ವ್ಯವಸ್ಥೆ ಮಾಡಿದ್ವಿ. ಅಲ್ಲಿ ಮಾಸ್ತರ್ಗಳ ಕಡೆಯಿಂದ ನಾವು ಪೇಂಟ್ ಹಚ್ಚಾಕ್ ವ್ಯವಸ್ಥೆ ಮಾಡಿಸಿ ಅವ್ರ ಕಡೆಯಿಂದ ಒಂದ್ ಇದನ್ ಮಾಡಿ ಕಾಂಟ್ರಿಬ್ಯೂಷನ್ ಮಾಡಿ ಪೇಂಟ್ ಹಚ್ಚೋದು ಬಂತು ಎಲ್ಲಾರ್ಗೆ ಇದನ್ ಮಾಡಿಸಿ ಒಂದ್ ಬೆಳಿಬೇಕನ್ನುವಂತ ಒಂದ್ ನಿಟ್ಟಿನೊಳಗೆ ಇದನ್ನ ಮಾಡಾಕತ್ತೇವೆ. ಕರೆಕ್ಟ್ ಈಗ ಇದನ್ನ ನೋಡಿದ್ರೆ ಇದು ಬಿಲ್ಡಿಂಗ್ ಹಿಂಗ ಕಾಣಿಸ್ತೈತೇನ್ರಿ? ಈ ಮೊದಲು ಹಿಂಗ ಐತ್ರಿ ಅದು. ಈ ಎಲ್ಲಾ ಇವ್ ಅದಾವಲ್ಲ ಈ ಆ ಉದ್ದೇಶಕ್ಕಾಗಿ ಮತ್ತ ಅವ್ನ ಸ್ವಲ್ಪ ಚಂದ ಕಾಣ್ಲಿ ಅನ್ನೋ ಉದ್ದೇಶಕ್ಕ ಈಗ ಅದನ್ನ ಚೇಂಜ್ ಮಾಡಿ ಮತ್ತ ಈಗ ಎಲ್ಲಾ ಬೋರ್ಡ್ ಗೀಡ್ ಬರ್ಸೋದು ಅದ್ರಾಗ ಈಗ ಹೈಸ್ಕೂಲ್ ಒಂದ್ ಸುಟಿ ಅದಾವ ಈಗ ಆ ಸುಟಿ ಸ್ಟಾರ್ಟ್ ಆಗೋಡ್ದನ ಈ ಕೆಲಸ ಮುಗಿಸ್ಬಿಡ್ಬೇಕು ಅಂತ ಹೇಳಿ ನಾವು ಒಂದ್ ಅರ್ಜೆಂಟ್ ಮಾಡಿ ಇದನ್ನ ಮಾಡ್ಸಾಕತ್ತೀವಿ. ಬಹಳ ಹೌದೌದು ಕ್ಯಾಂಟೀನ್ ಇದ್ದಾಗ ಪಾಲಿಟೆಕ್ನಿಕ್ ಕಾಲೇಜ್ ಹುಡುಗರು ಬಟ್ ಅಲ್ಲಿ ಅಷ್ಟೊಂದು ಕಡಿಮೆ ಇರ್ಬೋದು ಈಗ ಏನಿಲ್ಲ ನಾವು ಕಲಿ ಮುಂದೆ ಇಂಜಿನಿಯರಿಂಗ್ ಕಾಲೇಜ್ ಅಲ್ಲಿ ಏನು ಇಲ್ರಿ ಕಾಲೇಜ್ ಒಳಗೆ ಗ್ರೌಂಡ್ ಹಂಗೈತಿ ನೋಡುಮರಿಲಿ ಅಂದ್ರ ಈಗ ಕಾಲೇಜ್ ಬಾಳ ಬಿಟ್ಟು ಕಾಣ್ತೈತ್ರಿ ಸಿಟಿ ಒಳಗೆ ಅಲ್ಲೇ ಅಲ್ಲಿ ಕಾಲೇಜ್ ಊರ ಒಂಥರ ಏರಿಯಾ ಏನೋ ಫಾರೆಸ್ಟ್ ಏರಿಯಾ ಜಂಗಲ್ ಸಿಂದ ಬಿಡ್ರಿ ಎಲ್ಲ ಎಲ್ಲೋಗ ನೀವಪ್ಪ ಈಗ ಏನೈತಲ್ರಿ ಇದು ಈಗ ಏನು ಹಿಂಗ ಇದ್ದಿದ್ದಿಲ್ಲ ನಾವು ಕಲಿ ಮುಂದೆ ಎಲ್ಲಾ ಓಪನ್ ಕುರ್ಚಿ ಓಪನ್ ಗ್ರೌಂಡ್ ಓಪನ್ ಅವ್ ಇಂಜಿನಿಯರ್ ಕಾಲೇಜ್ ಅನ್ನೋ ಗೊತ್ತ ಹಿಂಗ ಆಗಿತ್ತು ನೋಡ್ರಿ ಇದನ್ನ ಮತ್ತೆ JCP ಬಿಡದ್ ಎಲ್ಲಾ ಕ್ಲೀನ್ ಮಾಡಿಸಿ ಈಗ ಅದಕ್ಕೂ ಕೈ ಹಾಕ್ಬೇಕ ಯಾವ್ಯಾವ ಕೂಡದ ನೋಡೋಣ ಸಂದರ್ಭ. ಅಲ್ಲಿ ಪೂರ್ತಿ ದೊಡ್ಡ ಬಿಲ್ಡಿಂಗ್ ಹೋದ್ರಿ ಅದು ಅಲ್ಲಿ ಕಾಣುತ್ತಿಲ್ಲ ಪೂರ್ತಿ ಹೋದದು. ಕರೆಕ್ಟ್ ಇವೆಲ್ಲ ಒಂದೇ ಟೈಮ್ ಆಗಿದ್ದು ಇರ್ಬೇಕು. ಎಲ್ಲ ಒಂದೇ ಎಲ್ಲ ಒಂದೇ ಟೈಮ್ NC INC ಮೆಕ್ಯಾನಿಕಲ್ CS ಕಂಪ್ಯೂಟರ್ ಸೈನ್ಸ್ ಎಲ್ಲ 1980 ಮೇಲಿನ ಬಿಲ್ಡಿಂಗ್ ಇವೆಲ್ಲ 80ರಿಂದ ಇವೆಲ್ಲ ಕಂಪ್ಲೀಟ್ ಆಗ್ಯಾವ. 80ರಿಂದ 88 ನಾವು ಸಾಲಿ 88 89 ಬರುವೊಳಗೆ ಇವೆಲ್ಲ ಅದಾವ. ಕರೆಕ್ಟ್ ಸಿವಿಲ್ ಇಂಜಿನಿಯರ್ ನಾವು ಬಂದಿಂದ ಅಂದ್ರೆ ಇದು ಒಂದ ಕಟ್ಟಿದ್ದಿದ ಈ ಕಡೆ ಏನ್ ಕಟ್ಟಾರ್ಲಿದೆ ಈ ಸೆಡ್ ಏನ್ ಫಸ್ಟ್ ಬದಲ್ತಿಲ್ಲ ಇದು ಒಂದ ಸೆಡ್ ನಾವು ಬಂದಿಂದ ಆಗಿದ್ವಿ. ಇದನ್ನ ಮೆಕ್ಯಾನಿಕಲ್ ಇಟ್ಕೊಂಡಿದ್ರೆ ಎಡಿಟ್ ಮಾಡಿದ್ದೆ ಈ ಕಡೆ ಇತ್ತು ಓದಿತ್ತ ಮತ್ತೆ ಹೈಸ್ಕೂಲ್ ಇಲ್ಲಿ ಕೊಟ್ಟಿದ್ರ ಮೊದಲ ಅಲ್ಲಿಂದ ಇಲ್ಲಿ ಅಲ್ಲಿ ಹಾಕಿದ್ರ ಅಲ್ಲಿಂದ ಮತ್ತೆ ಇಲ್ಲಿ ಹಾಕಿದ್ರು. ನಮ್ಮ ದೊಡ್ಡ ಬಿಲ್ಡಿಂಗ್ ನಾಗ ಐತೆ ಹೈಸ್ಕೂಲ್ ಆದ್ರ ಪ್ರೈಮರಿ ಅದು ಬಾರಿ ಸರ್ ಚೇಂದ್ರಿ ಅಲ್ಲಿ ನೋಡಕ ಕಾಲೇಜ್ ಎಲ್ಲ ಬಾರಿ ಕಾರ್ಕ್ ಬಾಲ್ ಇಂಜಿನಿಯರಿಂಗ್ ಕಾಲೇಜ್ ಹುಡುಗರು ಕಾರ್ಕ್ ಬಾಲ್ ಇದು ಕ್ರಿಕೆಟ್ ಆಡ್ತಿದ್ರು ಅವಾಗ ನಾವು ಹುಡುಗರಿಗೆ ಆ ಕಡೆ ಬಿಡ್ತಿದ್ದಿಲ್ಲ ಅವ್ ಮೊದಲು ಪ್ರೈಮರಿ ಎಲ್ಲ ಅಲ್ಲೇ ಅಲ್ಲ ಅವಾಗಿಂದ ಒಂದ್ ಅದನ್ನ ಬಸ್ ಬರೋದು ಆ ಹುಡುಗರು ಆಗಿನ ವಾತಾವರಣನ ಚೇಂಜಸ್ ಹಂಗಾನೆ ಫೀಲ್ ಅನ್ಸತ್ರಿ ಈಗ ಬಾಳ ಒಂಥರ ಇದಾದ ಕಳ್ಕೊಂಡಿವಲ್ಲ ನಾವು ಅನ್ನುವಂತ ಅನ್ಸತ್ತೆ. ಈಗ ಅದು ನಮ್ದೇನ್ರಿ ಅವಾಗ ಹೆಂಗ ಒಂಥರ ಫ್ರೀಡಮ್ ಬಾಳ ಈಗಿನ ಹುಡುಗರಿಗೆ ಸಿಗ್ಬೇಕಿತ್ತು ಫಿಟ್ನೆಸ್ ಶಾಲೆ ಅಂತಾರ ಈಗ ಆಮೇಲೆ ಈಗಿನವ್ರಿಗೆ ಅಷ್ಟು ಇದನ್ನು ಇಲ್ಲ ನಮ್ಗೆ ಯಾವಾಗ ಬೆಳಕಾಗಿತ್ತು ಮತ್ತೆ ಯಾವಾಗ ಸಾಲಿಗೆ ಹೋಗಿವ ಅಂತ ಅನಿಸ್ತಿತ್ತು. ನಾವ್ ಆಡೋ ಮುಂದ್ ಬೆಳಿಗ್ಗೆ ಕ್ರಿಕೆಟ್ ಆಡಕಂದ್ರೆ ರಾತ್ರಿ ಬಾಲ್ ಕಣ್ಣಿಗೆ ಕಾಣು ಹತ್ತಿರ ಮಟ್ಟ ಆಡ್ತಿದ್ವಿ. ಈಗ ಆಡಂತ ನೋಡೋನ್ 1 ಮ್ಯಾಚ್ 2 ಮ್ಯಾಚ್ ಆಡಿದ್ರಲ್ಲ ಮೊದಲ ಈ ಹೈಸ್ಕೂಲ್ ಇಂದ ಸ್ಪೋರ್ಟ್ಸ್ ಹಂಗರಿ ಸ್ಪೋರ್ಟ್ಸ್ ಇದ್ರೊಳಗೆ ಬಂದ ನಮ್ಮ ಹಾರ್ಟ್ ಅಟ್ಯಾಕ್ ಆಯ್ತು ಇಲ್ಲಿ ಒಂಥರ ಸ್ಪೋರ್ಟ್ಸ್ ಅಂದ್ರೆ ನಮ್ ಸಾಲಿ ಚಲೋ ಇಲ್ಲ ಈಗೇನು ಹುಡುಗರು ಒಂದ್ ಇಟ್ಟಿಟ್ಟ ಹೌದೌದೌದೌದೌದ್ರಿ ನಾವು ಹೈಸ್ಕೂಲ್ ಬಂದ 10ನೇ ತಾನ ಬಂದ್ ನಮ್ಮಲ್ಲಿ ನಾವು ಪ್ರೈಮರಿ ಇದ್ದಾಗ ಈಗ ಹೈಸ್ಕೂಲ್ ಬೆಳಗ್ಗೆ ನಿನಗೆ ಇಲ್ಲ. ಆಮೇಲೆ ಈ ತರದಾಗ ಊಟ ಏನ್ ಮಾಡ್ತಾರ್ರಿ ಚಾಕ್ಲೇಟ್ ಆಮೇಲೆ ಅವ್ರಿಗೆ ಆಟ ಆಡ್ಸಾಕ ಮನ್ಯಾಗನ ಕೊಡುದಿಲ್ರಿ ಕಳ್ಸೋದಿಲ್ಲ ಈಗ ಬಾಳ ಅಂದ್ರ ಇಲ್ಲಕ್ಕೆ ಬಾ ಅಂತೇಳಿ ಇದು ಮಾಡ್ಬಿಡ್ತಾರ. ಹುಡುಗರು ಆಟ ಆಡ್ಕೊಂತ ಸಾಲಿ ಕಲಿ ಹೌದೌದೌದು
ನೋಡ್ರಿ ಆರೋಗ್ಯ ಮೊದಲು ಫಸ್ಟ್. ಕರೆಕ್ಟ್ ಆರೋಗ್ಯನ ಸರಿ ಇಲ್ಲ ಅಂದ್ರೆ ನೀವು ಅವ್ಗೆ ಎಷ್ಟು ಕೆಲಸ ಶಿಕ್ಷಣ ಕಲಿಸ್ಯಾರ ಏನ್ ಮಾಡೋದು ಆರೋಗ್ಯ ಸರಿ ಇಲ್ಲ ಅಂದ್ರೆ ಒಂದು ಕ್ಲಾಸ್ ಅಂದ್ರೆ ಹೌದೌದು ಒಂದ್ ಸ್ವಲ್ಪ ಒಂದ್ ಅರ್ಧ ತಾಸು ಆಟಕ್ ಬಿಟ್ಟವ್ರು ಒಳಗ್ ತಗೊಂಡ್ರು ಮತ್ತೆ ಮೈಂಡ್ ಮತ್ತೆ ಫ್ರೆಶ್ ಆಗೈತೆ. ಹಂಗಿಲ್ಲ ಬರೀ ಹಾಕಿ ಕೊಟ್ಟು ಅದನ್ನ ಕೊಟ್ಟು ಅಂದ್ರೆ ಇದನ್ ಮಾಡ್ಯಾರನ ಅದ ಅಷ್ಟು ಹೆಚ್ಚಿಗೆನ ಆಗಿರ್ತದ. ನಾವೇ ಕರೆಕ್ಟ್ ಪದ್ಧತಿ ತೆಗಿಬೇಕು ಅಂತ ಹೇಳಿದ್ರೆ ಈಗ ಆಮೇಲೆ ನಿಮ್ದ ಈಗ ವೃತ್ತಿ ಏನ್ ವ್ಯವಸಾಯ ಮಾಡ್ತಿರೋ ಅಥವಾ ಆಲ್ರೌಂಡ್ ಇದ್ದಂಗ್ರಿ ನಾವು. ಇಂತ ಕಾರ್ಯಕ್ರಮ ಬಂದಾಗ ಇದನ್ನು ಮಾಡ್ತೇವಿ, ಸೋಷಿಯಲ್ ಬಂದಾಗ ಅದನ್ನು ಮಾಡ್ತೇವಿ. ನಮ್ಮ ಮೂಲ ವೃತ್ತಿ ಅಂತೂ ಮತ್ತೀಗ ಒಕ್ಕಲ್ತನ ರೀ, ಒಕ್ಕಲ್ತನ ಅಂತೂ ಮಾಡೋದ ಮನಿ ಇದ್ರಲಿಂತ. ಇಂತ ಸಮಾಜ ಸೇವಾನು ಮಾಡೋದು, ಊರೊಳಗಂದ ಏನೋ ಕಾರ್ಯಕ್ರಮ ಇದ್ರು ಎಲ್ಲಾರನು ಕೂಡಿಸ್ಕೊಳ್ಳೋದು, ಇಂತಾದ್ ಮಾಡೋನ್ ಬರಿಪ ಅಂತೇಳಿ ಹಿರಿಯಾರ್ನ ಕಿರಿಯಾರ್ನ ಯುವಕರನ್ನ ಎಲ್ಲಾರನು ಕೂಡಿಸ್ಕೊಂಡ ಇಂತ ಜಾತ್ರೆ ಆತು. ಈಗ ನಮ್ಮೂರ್ ಕಲ್ಮೇಶ್ವರನ ಜಾತ್ರೆ ನಮ್ಮ ಫೆಬ್ರವರಿ ಒಳಗ ಶಿವರಾತ್ರಿ ಮೊದಲನೇ ಸೋಮವಾರ ಬರ್ತೈತಲ್ಲ, ಅದ ಸೋಮವಾರ ದಿವಸ ಶಿವರಾತ್ರಿ ಆಗಿ ಒಟ್ಟ ಇಲ್ಲ, ಶಿವರಾತ್ರಿ ನಂತರ ಮೊದಲನೇ ಸೋಮವಾರ ಏನ್ ಬರ್ತೈತಲ್ಲ ಅದ್ ನಮ್ಮೂರ್ ಕಲ್ಮೇಶ್ವರನ ಜಾತ್ರೆ ನಾವು ಎಲ್ಲಾ ಗ್ರಾಮದವ್ರು ಕೂಡ್ಕೊಂಡ್ ಟರಾವ್ ಮಾಡಿ ಅದ ದಿವಸ ಮಾಡೋಣಪ್ಪ ಅಂತೇಳಿ ಕಲ್ಮೇಶ್ವರನ ಜಾತ್ರೆ ಅವ ಮಾಡ್ತೀವಿ. ಆಮೇಲೆ 29ನೇ ವರ್ಷ ಶರಣ ಬಸವೇಶ್ವರ ಪುರಾಣ ಹಚ್ತೇವಿ. ಅದರ ಮಂಗಲೋಸ್ಕರ ಈ ಜಾತ್ರೆ ಮಾಡ್ಕೊಂಡ ಜಾತ್ರೆ ಮಾಡ್ತೇವ್ರಿ. ಅಡ್ಡಿಲ್ಲ. ಆಮೇಲೆ ಈಗ ಅಲ್ಲಿ ಸ್ಕೂಲಿಗೂ ಒಂದ್ ಸದಸ್ಯರಿದ್ರಿ ಇಲ್ಲಿ, ಆಮೇಲೆ ಈ ದೇವಸ್ಥಾನಕ್ಕೂ ಕಾರ್ಯದರ್ಶಿ, ಈ ದೇವಸ್ಥಾನಕ್ ಕಾರ್ಯದರ್ಶಿ. ಆಮೇಲೆ ನೋಡ್ರಿ ಈಗ ಅವೆಲ್ಲ ನಿಮ್ಗೆ ಇಂಥವ ಸ್ಥಾನ ಒಲದ್ ಬರ್ಬೇಕಂದ್ರ ನಿಮ್ಮಲ್ಲಿ ಇರ್ತಕ್ಕಂತ ಒಂದ ಏನು ಶ್ರದ್ಧೆ, ಒಳ್ಳೆ ಗುಣ ಅದನ್ನ ಮಾಡ್ಬೇಕನ್ನುವಂಥದ್ದು ಒಂದ್ ಐತಿ ನಿಮ್ಮಲ್ಲಿ. ಆಮೇಲೆ ಈ ಭಜನಾ ಕ್ಷೇತ್ರದೊಳಗೂ ಸಾಕಷ್ಟು ಹೆಸರನ್ನು ಮಾಡಿರಿ. ಆಮೇಲೆ ಈಗ ಮುಂದ ಮತ್ತೆ ನಿಮ್ಮನ್ನ ಯಾರ ಕೇಳ್ಕೊಂಡು ಬಂದ್ರು ಸಹಿತ ಅವ್ರಿಗೆ ನಿಮ್ಮ ಏನು ವಿದ್ಯೆ ಐತೆ ಅವ್ರಿಗೆ ಕೊಡ್ರಿ ಅಂತ ನಾ ಕೇಳ್ತೇನೆ. ಯಾಕಂದ್ರೆ ನಾವು ಅದಕ್ಕೆ ಹೇಳ್ಬಿಟ್ಟೇವ್ರಿ, ನಾವು ಯಾವತ್ತು ಹೌದೌದು ನಿಂತ ನೀರಂತೂ ಆಗೋದಿಲ್ಲ, ಹರಿ ನೀರೇ ನಾವು. ನಮ್ಮ ಕೈಲಾದಷ್ಟು ನಾವು ಏನ ನಮ್ಮಲ್ಲಿ ಐತಲ್ಲ ಅದನ್ನ ವಿದ್ಯೆ ಅನ್ನುವಂಥದ್ದು ನಾವು ದಾರಿ ಎರ್ಯಾಕ ನಾವು ಸದಾ ಕಾಲ ರೆಡಿ ಇರ್ತೇವೆ ಅಂತೇಳಿ ನಮಗೆ ಈ ಮೂಲಕ ನಾ ಹೇಳ್ತೇನೆ. ಆಮೇಲೆ ನಮಗ ಇನ್ನೊಂದ್ ನೆನಪಾಗ್ತೈತಿ, ಏನಪ್ಪಾ ಅಂತಂದ್ರ ಈ ದೇವಸ್ಥಾನಕ್ ಬಂದ್ರ ಇವತ್ತ ಈ ದೇವಸ್ಥಾನಕ್ ಬಂದಿದ್ದ ನಾನು 2ನೇ ಬಾರಿ ಅನ್ಸತ್ರಿ. ಯಾಕಂದ್ರ ಒಮ್ಮೆ ನಮ್ಮ ಬೈರಿಕೊಪ್ಪದ ಮಂಜು ಸಣ್ಣ ಹುಡುಗಿದ್ದ, ಅವನ ಜೋಡಿ ಅವಾಗ ಯಾರು ವಾರಿಗೆ ಪೈಕಿ ಇದ್ದಿದ್ದಿಲ್ಲ. ಬಾಳ ಮಂದಿ ಕೇಳಿದ್ವಿ, ಅವನ್ ಜೋಡಿ ನಾನು ಒಲ್ರಿ ಅಂತಿದ್ರೆ, ಯಾಕ ಸಣ್ಣವಾಗ್ತಾನ ಅಂತೇಳಿ. ಆಮೇಲೆ ಈರನ್ ಮಾಸ್ತರ್ ಕಡೆ ಹೋದ್ರ ಇವ್ ಎಲ್ಲರ ಒಬ್ಬರನ್ನ ಒಟ್ಟ ಹುಡುಕ್ತಾನೆ ಅನ್ನುವಂತ ಭರವಸೆ ಐತ್ ನಮ್ಗೆ. ಬಂದ ಅವತ್ತ ನಿಮ್ಗೆ ಕೇಳಿದ್ವಿ. ಕೇಳಿದಾಗ ನೀವು ನಮ್ಮ ಕನಕೂರ್ ಸಂಗಮೇಶ ಕನಕೂರ್ ಒಳಗ ಅದಾರ ನೋಡ್ರಿ ಅಂತಂದು ಹೇಳ್ಕೊಟ್ರಿ. ಆಮೇಲೆ ಏನೋ ಒಟ್ಟು ಬೆಳೆದ ಮಂಜು ಅವತ್ತ ಹೇಳಿದ್ರಿ. ಅವರಿಂದ ಇಬ್ರು ಕಾರ್ಯಕ್ರಮಗಳನ್ನು ಮಾಡಿ ಹಂಗ ಒಟ್ಟು ಬೆಳ್ಕೊಂತ ಅವನು ಒಂದ್ ಹೆಸರು ಮಾಡಿದ. ಅದಕ್ಕ ಮೂಲ ಬೇರೆ ನೀವು ಅಂತ ಹೇಳಕ್ ಇಷ್ಟಪಡ್ತಾನೆ. ಯಾಕಂತಂದ್ರೆ ಇಲ್ಲ ಅವತ್ತ ನೀವು ಒಬ್ಬ ಹುಡುಗನ್ ತೋರಿಸ್ಕೊಡ್ಲಿಲ್ಲ ಅಂದ್ರೆ ಅವನ ಜೊತೆ ಯಾರು ಆಡ್ತಿದ್ದಿಲ್ಲ. ಆಮೇಲೆ ಮತ್ ಮುಂದೆ ಹೋಗ್ತಾ ಇರ್ತೀರಿ, ಮತ್ 4-5 ವರ್ಷ ಸಿಗ್ತಿತ್ತ, ಹಿಂಗೆಲ್ಲ ಆಗ್ತಿರ್ತ. ಅದೇ ಟೈಮ್ನಾಗನ ನೀವು ಹೇಳಿದ್ರಿ ಅಂದ್ರೆ ನಿಮ್ದು ಎಂತ ಗುಣಪ್ಪ ಅಂತಂದ್ರೆ ಅದ ಗೊತ್ತಿದೆ. ನಿಮ್ ಕೂಡ ಸಂಪರ್ಕ ಇದ್ದವ್ರಿಗೆ ಅಷ್ಟ ಗೊತ್ತಾಗ್ತತೆ. ಯಾರು ಸಿಗದೆ ಇದ್ರೆ
ಇನ್ನೊಬ್ರು ಕನಕರೊಳಗೆ ನಮ್ ಶಿಷ್ಯ ಅದನ್ರಿ ಅವ್ನ್ ದೊಡ್ಡ ಹೋದ್ರ ಚಿಂತಿಲ್ಲ ಅವ್ನ ಹಾಡಿಸ್ತೀನಿ ಅಂತ ಹೇಳಿದ್ರಿ. ಹೌದು. ಅವಾಗ ಇನ್ನ ಈಶ್ವರ್ ಮಾಸ್ತರ್ ಬಹುಶಃ ಭಜನೆ ಮಾಡಿದ್ದಿಲ್ಲ ಕಾಣಿಸ್ತದೆ. ಅವಾಗ ಚಾಲ್ತಿ ಇದ್ದ. ಅದೇ ಒಂದೇ ಮೆಟ್ಟ. ಅವ್ರ ಈಶ್ವರ್ ಮಾಸ್ತರ್ ಅನ್ನೋದು ಯಾರಿಗ್ ಗೊತ್ತಿದಿಲ್ಲ, ನಮಗ್ ಗೊತ್ತಿದ್ದ. ಇಲ್ಲ ಕನಕರೊಳಗ ಇನ್ನೊಬ್ಬ ಹುಡುಗನನ್ರಿ ನಮ್ ಹುಡುಗ, ಅವನಾದ್ರೂ ಹಾಡಿಸ್ತೇನೆ ದೊಡ್ಡ ಹೋದ್ರು, ಯಾಕಂದ್ರೆ ಹುಡುಗರು ಬೆಳಿಲಿ ಅನ್ನುವಂತ ಭಾವನೆ ನಿಮ್ಮಲ್ಲಿ ಬಂತಲ್ಲ, ಅದಕ್ಕೆ ನಾನು ಎಷ್ಟ ಕೃತಜ್ಞತೆ ಹೇಳಿದ್ರು ಕಡಿಮೆನ. ಅದಕ್ಕೆ ಅಂತ ನಮಗ್ ಗೊತ್ತಿದ್ದಿದ, ನಮಗ್ ಗೊತ್ತಿಲ್ಲಾರ್ದಂತದ ಎಷ್ಟೋ ಮಾಡ್ರಿ ನೀವ. ಯಾಕಂದ್ರ ನಮಗ ಹೇಳ್ದವ್ರದ ನಮ್ಗ್ ಗೊತ್ತಾಗ್ತದೆ. ಅದಕ್ಕೆ ನೀವೇನಿಲ್ಲ, ಭಗವಂತನ ಆಶೀರ್ವಾದ ಸದಾ ನಿಮ್ ಮೇಲೆ ಇನ್ನೂ ಹಿಂಗ ಇರ್ಲಿ ಅಂತ ನಾವು ಬೇಡ್ಕೊಂತೇವೆ ಭಗವಂತನಲ್ಲಿ. ಆನಂದ್ ಗುಳ್ಗನ್ನವ್ರು. ಆನಂದ ಗುಳ್ಗನ್ನವ್ರ. ಈಗ ನಿಮ್ಗ ಇರಣ್ ಮಸ್ತರ ಹೆಂಗ ಪರಿಚಯ? ಅಗದಿ ನಾವು ಅವರು ಒಂದ ಭಜನ್ಯಾಗ ಮಾಡ್ತಿದ್ವಿ ಫಸ್ಟ್. ನಾವು ಹಾಡ್ತಿದ್ವಿ ಮೊದಲ. ಅವರು ನಮಗ ಬೇಕಾಗಿದ್ದು ಅವಾಗ ಸಣ್ಣ ವಯಸ್ಸಾಗ ಅಂದ್ರೂ ಅವ ಶಾಲಿ ಕಲ್ತಿದ್ದ, ನಾವು ಕಲ್ತಿದ್ಲ. ಬರಬರಿ. ಅವ ಬರದಿಟ್ಕೊಂಡಿದ್ದು ನಮ್ಮ ಕಡೆ ಒಂದು ಕೊಡಪ ಅಂತ ಅಂದ್ರೆ ಅವಾಗನು ಕೊಟ್ಕೊಂಡ್ರ ಹಾಡ್ಕೊಂತ. ಒಟ್ಟ ಇಬ್ರು ಅಷ್ಟರು ಊರಾಗ ಒಂದ ಭಜನ್ಯಾಗ ಮಾಡ್ತಿದ್ರು. ಬಟ್ ನೀವು ಭಜನಾ ಸೇವೆ ಮಾಡಿರಿ? ಮಾಡೇವ್ರಿ. ಫಸ್ಟ್ ಅವರು ನಾವು ಕುಡೆ ಮಾಡಿರಿ. ಕುಡೆ ಮಾಡ್ತಿದ್ವಿ. ಅವ್ರ ಶಾಲಿ ಕಲ್ತಿದ್ರಲ್ಲ, ಅವ್ರು ಮುಂದುವರೆದ್ರ ನಮಗ ಪುರಾಣ ಅದು ಓದಾಕತ್ತಿದ್ರೆ ನಾವು ಶಾಲಿ ಕಲ್ತಿಲ್ಲ. ಅವ್ರು ಹಾಡಿದ್ವು ನಾವು ಹಾಡ್ಕೊಂತ ಇಲ್ಲಿ ಗುಡಿಯಾಗ ಸೇವೆ ಮಾಡ್ಕೊಂತ. ನಮ್ಮೂರ ವ್ಯಕ್ತಿ ಒಬ್ಬ ಬೆಳಿತಾನಲ್ಲ ಅಂತ ಅಂದ್ರೆ ನಮಗ ಅಗ್ರಿ ನಾವು ಇದನ್ನ ನಮಗ್ ಹೋಗಕ್ಕಾಗಿಲ್ಲ ಅಂದ್ರು ನಮ್ಮ ಒಬ್ಬ ಹೋಗ್ಯಾನಪ್ಪ ಅಂದ್ರೆ ಸಾಕ್ರಿ ನಮಗ. ನಮ್ಮ ಊರ ಹೆಸರ ಅಲ್ರಿ ಬರೋದು, ಕಾರ್ಯಾಳ ಹೆಸರ. ಕರೆಕ್ಟ್. ಯಾಕಂತಂದ್ರ ನಮಗ ಅವ್ರ ಆತ್ಮೀಯ ಅದಾರ, ಆದ್ರೂ ಸಹಿತ ನಮ್ಮರ ಅಂತ ಭಾವನೆ ಬರ್ತೈತೆ. ಇನ್ ಮತ್ ನಿಮ್ ಊರನರ ಅಂದ್ರ ಹಂಗೇನ್ ನಿಮ್ಗ ಅದಾವು ಕಿರಿದಿದೆ. ಬಾಳ ಖುಷಿ ರೀ ನಮಗೇನ. ಅವ್ ಸಣ್ಣಂದಿರ್ತಾನು ಒಟ್ಟ ಒಂದ್ ಹರಿ ನೀರ್ ಇದ್ದಂಗ ಬಂದ್ಬಿಟ್ಟ ನಾವು. ಹೌದೌದೌದೌದೌದೌದು. ಅವ ಯಾರಿಗ ಇಲ್ಲ ಅಂದಿಲ್ ಬಿಡ್ರಿ. ನಾವು ಕಲಿ ಮುಂದಾದ್ರೂ ಅವ್ರು ನಾವು ಕೂಡ ಕಲ್ತಿದ್ವಿ. ಅವ್ರ ಅಕ್ಷರ ಜ್ಞಾನ ಇದ್ದಾರ. ಅವ್ರ ಕಡೆ ಬರದಿಟ್ಕೊಂಡಿದ್ವು, ಅದು ಹೆಂಗೇನ್ರ ಇದ್ರ ಕೊಡ್ರಿಪ್ಪ ಅಂತ ಅಂದ್ರೆ ಕೊಡ್ತಿದ್ರ ಅವಾಗಾದ್ರು ನಮ್ಮ. ನಮ್ಮ ಹೆಸರು ಶಂಕರ್ ಕೊಟ್ರು ಅಂತೇಳಿ ಇದವ್ರವ್ರ. ಇಲ್ಲಿ ನಾವೇನ್ ಭಜನಿ ಗಿಜ್ನಿ ಮಾಡಂಗಿಲ್ಲ, ಆದ್ರ ಇಲ್ಲಿ ಭಜನಿ ಮಾಡೋದು ಹಿರಣ್ಣವ್ರಾಗಿರ್ಬೋದು, ಇಲ್ಲೆಲ್ಲ ಊರಾನವ್ರಾಗಿರ್ಬೋದು, ಎಲ್ಲರೂ ಮಾಡ್ಕೊಂತ ಬರೋದು ನೋಡ್ತಿದ್ವಿ. ಆದ್ರೆ ಭಜನಿ ಕೇಳೋದ ನಮಗೂ ಒಂದ್ ಸ್ವಲ್ಪ ಇಂಟ್ರೆಸ್ಟ್. ಅವ್ರು ಮತ್ತೆ ಭಜನೆ ಇದ್ದಾಗ ಎಲ್ಲ ನಮ್ಮೂರ್ ಭಜನೆ ಇದ್ದಾಗ ಎಲ್ಲ ಕಡೆ ನಾವು ಹೋಗೇವಿ, ಮಾಡೇವಿ. ನಮಗೂ ಅದ್ರ ಬಗ್ಗೆ ಅಭಿಮಾನ ಐತಿ ಭಜನಿ ಅಂತಂದ್ರೆ ಇಲ್ಲಿ ದೇವಸ್ಥಾನದಾಗ. ಆದ್ರೆ ನಮಗೇನೋ ಅದ್ರ ಬಗ್ಗೆ ಅದ್ರ ಇಂಟ್ರೆಸ್ಟ್ ಭಾಳ ಬರ್ಲಿಲ್ಲ. ಅದ್ ನೋಡೋ ಹವ್ಯಾಸ, ಕೇಳೋ ಹವ್ಯಾಸ ಐತೆ. ಅದಕ್ಕೆ ಎಲ್ಲಾರು ಕೂಡಿ ಇಲ್ಲಿ ಹಿರಣ್ ಮಸ್ತಾರ್ ಆಗಿರ್ಬೋದು, ಇವರು ಎಲ್ಲ ಸವಾಲ್ ಭಜನಿ ಮಾಡ್ಯಾರ. ಇವರು ಸವಾಲ್ ಭಜನಿ ಇವರು ಹೋಗ್ಯಾರ, ಎಲ್ಲ ಮಾಡ್ಯಾರ. ಎಲ್ಲಾರು ಕೂಡಿ ಊರಾನ್ ಒಂದು ಭಜನಿ ಮಾಡ್ಕೊಂತ ಅದ್ರಾಗ ಸ್ವಲ್ಪ ಹಿರಣ್ ಮಾಸ್ತರ ಸ್ವಲ್ಪ ಎಲ್ಲಾ ಪುರಾಣ ಎಲ್ಲ ಅವಿ ಓದಿ ಸ್ವಲ್ಪ ಹೆಚ್ಚಿನ ಪ್ರಮಾಣದಾಗ ಇದು ಮಾಡಿ ಅವರು ಭಜನಿ ಮಾಡಿದ್ರು. ಮತ್ತ ಅವರಿಂದ ಬೇರೆದವ್ರು ಬೆಳೆದ್ರೆ ಹಿಂಗೆಲ್ಲ ಅವರು ಒಂದು ಭಜನಿ ಒಂದು ಇದ್ರೊಳಗ ರಂಗದೊಳಗ ಬಹಳ ಅವ್ರದ್ದು ಅದೊಂದು ಒಳ್ಳೆ ಒಂದು ಕೊಡುಗೆ ಐತಿ. ಅದಕ್ಕೆ ಅವ್ರು ತಾವಷ್ಟ ಬೆಳೆಯಲ್ದ ಮತ್ ಇನ್ನೊಬ್ರು ಒಂದು ಬೆಳೆಸುವಂತ ಒಂದು ಗುಣ ಒಂದು ಇರೋದೇನೈತಲ್ಲ, ಅದ ಒಳ್ಳೇದು. ಹಿರಣ್ ಮಾಸ್ತರ್ ಭಜನಾ ಮಾಡ್ಕೊಂತಾನ ಈಗ ಬಿಜೆಪಿ ಒಳಗೆ ವಾರ್ಡ್ ಅಧ್ಯಕ್ಷ ಇದ್ರು ಮೊದಲ. ಈಗ ಮತ್ತ ಜಿಲ್ಲಾ ಮಟ್ಟದ ರೈತ ಮೋರ್ಚಾ ಉಪಾಧ್ಯಕ್ಷರನ್ನಾಗಿ ಮಾಡ್ಯಾರ. ಹಿಂಗ ಸಾಮಾಜಿಕ ಕೆಲಸ ಮತ್ತು ಜಾತ್ರೆ ಇರ್ಬೋದು ಎಲ್ಲಾ ಒಂದು ಇದ್ರೊಳಗೆ ಭಾಗವಹಿಸ್ಕೊಂತ ಒಳ್ಳೆ ರೀತಿ ಸಾಮಾಜಿಕ ಕೆಲಸವನ್ನು ಮಾಡ್ಕೊಂತ ಬರತ್ತ. ಅದಕ್ಕೆ ಇನ್ನೂ ಒಂದು ಹೆಚ್ಚಿನ ಪ್ರಮಾಣದಾಗ ಎಲ್ಲಾರು ಅವ್ರಿಗೆ ತಮ್ಮಲ್ಲಿದ್ದಂತ ವಿದ್ಯೆನ ಈಗನು ಯಾರದಾರ ಅವ್ರಿಗೆಲ್ಲ ನೀಡ್ಲಿ ಅಂತೇಳಿ ನಾ ಹೇಳಕ್ ಇಷ್ಟಪಡ್ತೀನಿ. ನಮ್ಮ ಹೆಸರು ಸಂತೋಷ್ ಕನಾಜಿನವ್ರು ಅಂತೇಳಿ. ನಾವು ಇದೇ ತಾರ್ಯಾಳ ಗ್ರಾಮದವ್ರ. ನಾವು ಇದೇ ನಮ್ಮ ಹಿರಣ್ ಮಾಸ್ತರ್ ಗುರುಗಳ ಕೈಯಾಗ ನಾವು ಡಗ್ಗ ಮಾಸ್ತರ. ನಾವು ಎಲ್ಲ ಸವಾಲ್ ಜವಾಬ್ ಭಜನೆ ಒಳಗೆ ನಾವು ಅವ್ರದ ಭಜನೆ ಇದ್ದಾಗ ನಾವು ಡಗ್ಗ ಬಾರಿಸಿ ಅವರ ನಮಗೆಲ್ಲ ಕಲಿಸ್ಕೊಟ್ಟಿದ್ದೆ. ಅವರು ಇವ ಮಂಜು ಅನ್ನೋಂಗೆ ಇವಂಗ ನನಗೆ ಸೇರಿ ಇಬ್ಬರಿಗೆ ಸೇರಿ ನಾವು ಡಗ್ಗ ಬಾರಿಸೋದನ್ನ ಒಂದು ಸಣ್ಣಂದಿರ್ತ ಪ್ರಾಕ್ಟೀಸ್ ಮಾಡಿಸಿ ಎಷ್ಟೋ ಸವಾಲ್ ಜವಾಬ್ ಭಜನೆ ಒಳಗೆ ನಮ್ಮನ್ನು ಹೆಚ್ಚಿನ ಪ್ರಮಾಣದಾಗ ಬೆಳೆಸಿ ನಮ್ಮನ್ನು ಒಂದು ಇದನ್ನು ಮಾಡ್ಯಾರ. ಭಜನೆ ಒಳಗೆ ಎಲ್ಲರೂ ಸೇರಿ ನಾವು ಇಲ್ಲಿ ಭಜನನ್ನ ಮಾಡ್ತೀವಿ. ನಮಸ್ಕಾರ, ನಾನು ಮಂಜುನಾಥ್ ಮೇಟಿ ಅಂತೇಳಿ ಮಾತಾಡೋದು. ಏನ್ರಿಪ್ಪ ವಿಷಯ ಅಂತಂದ್ರೆ, ಇವತ್ತಿನ ದಿವಸ ನಮ್ಮ ಹಿರಣ್ ಮಾಸ್ತರ ಪೂಜಾರ ಗುರುಗಳವ್ರು. ಯಾಕಂದ್ರೆ ಹೆಚ್ಚಿಂದ ಹೇಳ್ಬೇಕು ಅಂತಂದ್ರಿಪ್ಪ, ನಾವು ಸಣ್ಣಂದಿರ್ತಾನೆ ಅವ್ರ ಕೈಯಾಗ ಬೆಳೆದಂಥ ಹುಡುಗರು. ಯಾಕೆ ಭಜನಾ ರಂಗದೊಳಗೆ ನಮ್ಮನ್ನ ಎಲ್ಲೆಲ್ಲೂ ಯಾವ್ಯಾವ ಮಟ್ಟಕ್ಕೆ ನಮ್ಮನ್ನ ಬೆಳೆಸ್ಯಾನ ಅಂತಂದ್ರೆ ಆ ಭಗವಂತಗೆ ಗೊತ್ತ್ರಿ. ಅಜ್ಜರ ತಮ್ಮ ಹೆಸರು ಏನ್ರಿ? ಫಕ್ಕೀರಪ್ಪ ಗುಳಗನ್ನವ್ರ. ಫಕ್ಕೀರಪ್ಪ ಗುಳಗನ್ನವ್ರ. ನಿಮ್ದ ಇದವ್ರಲ್ರಿ? ಇದೇ ಊರ್ ತಾರ್ಯಾಳ. ಈಗ ಇಲ್ಲಿ ಹಿರಣ್ ಮಾಸ್ತರ ಭಜನೆ ಮಾಡ್ತಾರಲ್ರಿ, ಈಗ ನೀವು ಎಲ್ಲಾ ಎಷ್ಟು ವರ್ಷದಿಂದ ನೋಡ್ಕೊಂತ ಬಂದಿರಿ ಅವ್ರನ್ನ?
ಒಂದ್ 20 ವರ್ಷದಿಂದ ನೋಡ್ಕೊಂತ ಬಂದಿವ್ರಿ. ಹಾ 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 ಚಲೋ ಹಾಡ್ತಾರ. ಹಾ 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 ಇದ ಗುಡಿ ದೇವಸ್ಥಾನದೊಳಗ ಕಲ್ಮೇಶ್ವರ ದೇವಸ್ಥಾನದೊಳಗ ಮಾಡ್ಕೊಂತ ಬಂದಾರ. ಹೊರಗುನು ಎಲ್ಲಾ ಹಳ್ಳಿಗೆ ಹೋಗಿ ಭಜನೆ ಮಾಡಿ ಬಂದಾರ. ಹಾ 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 ಬಹುಮಾನನು ತಗೊಂಬಂದಾರ. ಅವೆಲ್ಲ ಸಾಲ್ ಕದಾವ್ ನೋಡ್ರಿ. ಹಾ 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 ಅವರು ಇಲ್ಲಿಯವರೆಗೂ ನಮ್ಮ ಜೋಡಿ ಸಂದರ್ಶನವನ್ನ ಮಾಡಿರ್ತಕ್ಕಂಥ ನಮ್ಮ ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿ ತಾಲೂಕಿನ ತಾರಿಹಾಳ ಗ್ರಾಮದ ಪ್ರಸಿದ್ಧ ಭಜನಾ ಗಾಯಕರಾಗಿರ್ತಕ್ಕಂಥ ಹಿರಣ್ ಮಾಸ್ತರ್ ಪೂಜಾರ್ ಅವರಿಗೆ ಹೃದಯಪೂರ್ವಕ ಅನಂತ ಕೋಟಿ ಧನ್ಯವಾದಗಳು. ಧನ್ಯವಾದಗಳು ಸರ್ ತಮಗೂ. ನಮ್ಮನ್ನ ಗುರುತಿಸಿ ನಮ್ಮ ಕಲೆಯನ್ನ ಗುರುತಿಸಿ ನಮ್ಮ ತಾರ್ಯಾಳ ಗ್ರಾಮಕ್ಕೆ ಖುದ್ದಾಗಿ ಬಂದ ನಮ್ಮನ್ನ ಚಿರಪರಿಚಿತರನ್ನಾಗಿ ಮಾಡಿ ಮತ್ತೊಮ್ಮೆ ಎಲ್ಲರ ನಾಡಿನ ಜನತೆಯ ಜೊತೆಗೆ ನಮ್ಮನ್ನ ಚಿರಪರಿಚಿತರನ್ನಾಗಿ ಮಾಡಿದಂತ ಸದಾನಂದ್ ಮಾಸ್ತರ್ ಬೈರಿಕೊಪ್ಪ ಇವರು ಇದೇನು ಕಾರ್ಯಕ್ರಮ ಮಾಡಕತ್ತಾರಲ್ಲ, ಇದು ಬಹಳ ಒಳ್ಳೆಯ ರೀತಿಯ ಒಂದು ಕಾರ್ಯಕ್ರಮ. ಇದು ಹಿಂಗ ಮುಂದುವರಿಲಿ, ಅವ್ರಿಗೆ ದೇವರ ಆಯುರ ಆರೋಗ್ಯ ಹೆಚ್ಚಿನ ಪ್ರಮಾಣದಲ್ಲಿ ಕೊಟ್ಟು ಅವ್ರನ್ನ ಕಾಪಾಡ್ಲಿ ಅಂತೇಳಿ ಈ ಮೂಲಕ ಹೇಳುತ್ತಾ, ಹಿಂಗ ಕಲಾವಂತರು ಏನಾಗ್ಬಿಟ್ಟಿದ್ರಂದ್ರೆ ಈಗ ಬೂದು ಮುಚ್ಚಿದ ಕೆಂಡ. ಅವ್ರು ಹೆಂಗಾಗಿದ್ರಪ್ಪ ಅಂದ್ರ ಗುರುತ ಇತ್ತು ಮೊದಲ, ಬಹಳ ಪ್ರಚಲಿತನೂ ಇದ್ರು ಎಲ್ಲಾ ಮಾಸ್ತರ್ಗಳು. ಈಗಿನ ಟ್ರೆಂಡ್ ಒಳಗೆ ಸ್ವಲ್ಪ ಬೇರೆ ಬಂದ್ಬಿಟ್ಟಾರಲ್ಲ, ಹಳೆಯ ಮಾಸ್ತರ್ಗಳು ಸ್ವಲ್ಪ ಹಿನ್ನಡೆ ಆಗಿದ್ರಲ್ಲ, ಅವ್ರನ್ನ ಗುರುತಿಸಿ ಅವ್ರ ಅವ್ರ ಗ್ರಾಮಕ್ಕೆ ಹೋಗಿ ಆ ಗ್ರಾಮದೊಳಗಿರುವಂತ ಎಲ್ಲಾ ಗುರು ಹಿರಿಯರನ್ನ ಭೇಟಿಯಾಗಿ ಅವ್ರ ಬಗ್ಗೆ ಏನ್ ಕಲೆ ಹಾಕಿ ಅವ್ರನ್ನ ಬೆಳಕಿಗೆ ತರುವಂತ ವ್ಯವಸ್ಥೆ ಏನ್ ಮಾಡತ್ತಾರಲ್ಲ, ಇದೊಂದು ಬಹಳ ಮೆಚ್ಚುಗೆ ತರುವಂತ ವಿಷಯ. ಅದಕ್ಕೆ ಆ ಉದ್ದೇಶದಿಂದ ಇದೇನ್ ಕಾರ್ಯಕ್ರಮ ಹಿಂಗ ಸಾಗಲಿ, ತಮಗೆಲ್ಲಾ ದೇವ್ರ ಶಕ್ತಿ ಕೊಡ್ಲಿ ಅಂತೇಳಿ ಈ ಮೂಲಕ ಹೇಳುತ್ತಾ ಅವ್ರಿಗೆ ಒಂದು ಕೃತಜ್ಞತೆಯನ್ನ ನಾನು ಸಲ್ಲಿಸುತ್ತೇನೆ. ನಮಸ್ಕಾರ.